ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ ಹೇಳಿದ್ರ 2001 ಜನಗಣತಿ ಆಗತ್ತ. ಯಾಕಂತಂದ್ ಹೇಳಿದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ಅಂತಂದ್ ಹೇಳಿ ಜನಗಣತಿಯನ್ನ ಮಾಡ್ತಿರ್ತಾರ. 2001 ಅದಾದ ನಂತರ 2011 ಆಮೇಲೆ 2021 ಆಗ್ಬೇಕಿತ್ತು. ಬಟ್ ಅದ್ರ ಕೊರೋನಾ ಅದು ಇದರಿಂದ ಆಗಿಲ್ಲ ಇನ್ನು ಏನಂತಂದ್ ಹೇಳಿದ್ರೆ ನಡೀತಾ ಐತ ಜನಗಣತಿ. ಈಗ 2001ರಲ್ಲಿ ಜನಗಣತಿ ಮಾಡ್ತಾರ. ಜನಗಣತಿ ಮಾಡಿದ ತಕ್ಷಣ ನಮಗ್ ಗೊತ್ತಾಗುತ್ತ ನಮ್ಮ ಭಾರತದ ಜನಸಂಖ್ಯೆ 100 ಕೋಟಿ ಮ್ಯಾಲ್ ದಾಟೋಗೈತಿ ಅಂತಂದ್ ಹೇಳಿ. ಸೊ 100 ಕೋಟಿಯನ್ನ ದಾಟಿರುವಂತ ಎರಡು ದೇಶಗಳು. ಸೊ ಮೊದ್ಲು ಏನಂತಂದ್ ಹೇಳಿದ್ರೆ ಚೀನಾ ಅಂತಂದಿತ್ತು. ಅದಾದ ನಂತರ ನೆಕ್ಸ್ಟ್ ಏನಾಯ್ತು, ಒಂದು ಭಾರತ ಅಂತಂದ್ ಹೇಳಿ. ಇವಾಗ ಎಲ್ಲಾದ್ರೂ ಮಾಡಿದ್ರು ಅಂತಂದ್ ಹೇಳಿದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ನಮ್ ಭಾರತ ದೇಶ ಬರುತ್ತೆ. ಅದಾದ ನಂತರ ಸೆಕೆಂಡ್ ಪ್ಲೇಸ್ ಅಲ್ಲಿ ಇವಾಗ ಚೀನಾ ಬರುತ್ತೆ. ಸೊ ಚೀನಾ ಏನ್ ಮಾಡೈತೆ ಅಂತಂದ್ ಹೇಳಿದ್ರೆ ಕಂಟ್ರೋಲ್ ಮಾಡ್ಕೊಂಡೈತೆ ಎಲ್ಲಾ ಜನಸಂಖ್ಯೆನ. ಬಟ್ ನಮ್ ಭಾರತ ದೇಶ ಹಂಗಿಲ್ಲ. ನಮ್ಮ ಭಾರತ ದೇಶದ ಜನಸಂಖ್ಯೆ ಏನಂತಂದ್ ಹೇಳಿದ್ರೆ ಜಾಸ್ತಿ ಆಗ್ತಾ ಹೊಂಟೈತೆ. ಸೊ ಇದೇನಂತಂದ್ ಹೇಳಿದ್ರೆ 2001ರಲ್ಲಿ ಗೊತ್ತಾಗತ್ತ. ಇದು ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. 100 ಕ್ರೋರ್ ದಾಟತ್ತ. ಸೊ 2001ರ ಜನಸಂಖ್ಯೆ. ಆಮೇಲೆ ಅದೇ ವರ್ಷದಲ್ಲಿ ನೋಡ್ರಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. 2001ರಲ್ಲಿ ಗುಜರಾತ್ ಒಳಗಡೆ ಕ್ವಶನ್ ಅನ್ನ ಕೇಳಿದಾರ. ಏನಂತಂದ್ ಹೇಳಿದ್ರ ಒಂದು ಭೂಕಂಪ ಉಂಟಾಗತ್ತಲ್ಲಿ. ಗುಜರಾತ್ ಒಳಗಡೆ ಏನಂತಂದ್ ಹೇಳಿದ್ರೆ ತುಂಬಾ ಅತಿ ಭಯಾನಕವಾಗಿರುವಂತ ಭೂಕಂಪ ಉಂಟಾಗತ್ತ. ಅದು ಯಾವಾಗ ಅಂತಂದ್ ಹೇಳಿದ್ರೆ ಜನವರಿ 26ನೇ ತಾರೀಕ ಗುಜರಾತಿನ ಭೂಜ್ ಎಂಬ ಪ್ರದೇಶದಲ್ಲಿ ಸಾವಿರಾರು ಜನ ಸತ್ತೋಗ್ತಾರ. ಇದು ಬಹಳ ಇಂಪಾರ್ಟೆಂಟ್. ಇದೇ ರೀಸನ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಮುಂದೆ ಈ ರೀತಿಯಾಗಿ ಭೂಕಂಪಗಳು ಉಂಟಾಗ್ತಾವ, ತುಂಬಾ ಜನ ಸತ್ತೋಗ್ತಾರ, ಅವರಿಗೆ ಪರಿಹಾರ ನಿಧಿಯನ್ನ ಕೊಡಬೇಕು, ಆಮೇಲೆ ಅವರಿಗೆ ಆ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ಬೇಕು ಅಂತಂದ್ ಹೇಳಿ ಒಂದು ಕಾಯ್ದೆ ಬರುತ್ತ. 2005ರಲ್ಲಿ ಒಂದ್ ಕಾಯ್ದೆಯನ್ನ ಜಾರಿಗೆ ತಗೊಂಡ್ ಬರ್ತಾರ. ಅದೇ ಯಾವ್ದಂತಂದ್ ಹೇಳಿದ್ರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಅಂತಂದ್ ಹೇಳಿ. ಸೊ ಏನ್ ತಗೊಂಡ್ಬರ್ತಾರ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ 2005ರಲ್ಲಿ ಜಾರಿಗೆ ಬರುತ್ತ. ಇದರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಭೂಕಂಪ ಆಗ್ಲಿ, ಪ್ರವಾಹ ಆಗ್ಲಿ, ಏನಾಗ್ಲಿ ಇವಾಗ ನೈಸರ್ಗಿಕವಾಗಿ ವಿಕೋಪಗಳಾದ್ವು ಅಂತಂದ್ ಹೇಳಿದ್ರ ನಮ್ಮ ಭಾರತ ಸರ್ಕಾರ ಏನ್ ಮಾಡತ್ತ, ಈ ಕಾಯ್ದೆ ಅನ್ವಯ ಅವರಿಗೆ ಪರಿಹಾರವನ್ನ ನೀಡತ್ತ. ಈ ಪಾಯಿಂಟ್ ಕ್ಲಿಯರ್ ಎಲ್ರಿಗೂ? ಓಕೆ, ಅದಾದ ನಂತರ ನೆಕ್ಸ್ಟ್ ನೋಡ್ರಿ 2001ರಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಒಂದು ಸನ್ನಿವೇಶ ನಡೆಯುತ್ತೆ. 2001ರ ಸಂಸತ್ತಿನ ದಾಳಿ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ ಅಂತಂದ್ ಹೇಳಿದ್ರ ಸಂಸತ್ತಿನ ಮೇಲೆ ದಾಳಿ ಆಗತ್ತ. ಸಂಸತ್ ಅಂತಂದ್ ಹೇಳಿದ್ರೆ ಏನಂತ ಹೇಳ್ತೀವಿ, ಪಾರ್ಲಿಮೆಂಟ್ ಅಲ್ಲ. ಪಾರ್ಲಿಮೆಂಟ್ ಅಂತಂದ್ ಹೇಳಿದ್ರೆ ಅದ್ರಲ್ಲಿ ಯಾರು ಇರ್ತಾರ, ಪ್ರೆಸಿಡೆಂಟ್ ಇರ್ತಾರ, ಲೋಕಸಭೆ ಇರುತ್ತ, ರಾಜ್ಯಸಭೆ ಇರುತ್ತ. ಈ ಮೂರು ಜನರನ್ನ ಸೇರ್ಸಿ ಏನಂತಂದ ಹೇಳಿದ್ರೆ ಸಂಸತ್ ಅಂತಂದ್ ಹೇಳ್ತೀವಿ. ಒಂದ್ ಸಂಸತ್ ಭವನ ಐತೆ ಡೆಲ್ಲಿ ಒಳಗಡೆ. ಆ ಸಂಸತ್ತಿನ ಮೇಲೆ 2001ರ ಒಳಗೆ ಅದು ಏನಂತಂದ್ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಡಿಸೆಂಬರ್ 13ನೇ ತಾರೀಕ ಉಗ್ರಗಾಮಿಗಳು ಏನ್ ಮಾಡ್ತಾರ ಅಂದ್ರ ಸಂಸತ್ತಿನ ಮೇಲೆ ದಾಳಿ ಮಾಡ್ತಾರ, ಬಾಂಬ್ ಅನ್ನ ಹಾಕ್ತಾರ. ಸೊ ಇದನ್ನ ಏನಪ್ಪಾ ಅಂತ ತಡೆಗಟ್ಟೋಕೋಸ್ಕರ, ಸಂಸತ್ತನ್ನ ರಕ್ಷಣೆ ಮಾಡೋಕೋಸ್ಕರ ನಮ್ಮ ಇಂಡಿಯನ್ ಆರ್ಮಿ ಒಂದು ಆಪರೇಷನ್ ಮಾಡುತ್ತ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಆಪರೇಷನ್ ಪರಾಕ್ರಮ್ ಅಂತಂದೇಳಿ. ಆಪರೇಷನ್ ಪರಾಕ್ರಮ್ ಅನ್ನೋ ಒಂದು ಆಪರೇಷನ್ ಮಾಡಿ ಏನಂತಂದ್ ಹೇಳಿದ್ರೆ ಉಗ್ರಗಾಮಿಗಳನ್ನ ಕೊಲ್ಲುತ್ತ. 2001ರ ಸಂಸತ್ತಿನ ದಾಳಿ. ಈ ತರ ದಾಳಿಗಳು ಎಲ್ಲಿ ಬೇಕಾದಲ್ಲ, ಅದು ಡೆಲ್ಲಿ ಒಳಗಡೆ ದಾಳಿಗಳಾಗ್ತಿದಾವ. ಈ ರೀತಿ ಆದ್ರ ಪ್ರಾಪರ್ ಆಗಿ ನಡೆಯಂಗಿಲ್ಲ. ಉಗ್ರಗಾಮಿಗಳು ಈ ಭಯೋತ್ಪಾದಕ ಚಟುವಟಿಕೆಗಳನ್ನ ಪ್ರಾಪರ್ ಆಗಿ ತಡೆಗಟ್ಟಬೇಕು ಅಂತಂದ್ ಹೇಳಿ ಒಂದು ಕಾನೂನು ಬರುತ್ತಾ. ಅದೇನಂತಂದ್ ಹೇಳಿದ್ರೆ ಪೋಟಾ ಕಾಯ್ದೆ ಅಂತಂದ್ ಹೇಳ್ತೀವಿ. ಪೋಟಾ ಕಾಯ್ದೆ, ಇದು ಭಯೋತ್ಪಾದನಾ ವಿರೋಧಿ ಕಾಯ್ದೆ ಅಂತಂದ್ ಹೇಳ್ತೀವಿ ಇದನ್ನ. ಭಯೋತ್ಪಾದನೆ ವಿರೋಧಿ ಕಾಯ್ದೆ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಪೋಟಾ ಕಾಯ್ದೆ ಅಂತಂದ್ ಹೇಳಿ. ಸೊ ಇದು ಯಾವಾಗ ಬರುತ್ತಂತಂದ್ ಹೇಳಿ ಕೇಳ್ತಾರ, ಅಥವಾ ಯಾವ ರೀಸನ್ಗೋಸ್ಕರ ಬರುತ್ತಂತಂದ್ ಹೇಳಿ. ಸಂಸತ್ತಿನ ಮೇಲೆ ಏನ್ ದಾಳಿ ಆಗತ್ತಲ್ಲ, ಡೆಲ್ಲಿನ ಈಗ ಸುರಕ್ಷತೆ ಇಲ್ಲ ಅಂತಂದ್ ಹೇಳಿದ್ರೆ ಇನ್ ನಾರ್ಮಲ್ ಪೀಪಲ್ ಹೆಂಗಂತಂದ್ ಹೇಳಿ ಭಯೋತ್ಪಾದನೆ ವಿರುದ್ಧವಾಗಿ ಒಂದು ಕಾಯ್ದೆನ ಜಾರಿಗೆ ತಗೊಂಡ್ ಬರ್ತಾರ. ಆ ಕಾಯ್ದೆ ಯಾವ್ದಂತಂದ್ ಹೇಳಿದ್ರೆ ಪೋಟಾ ಕಾಯ್ದೆ ಅಂತಂದ್ ಹೇಳಿ. ಇದ್ರದ್ದು ವಿಸ್ತೃತ ರೂಪವನ್ನ ಕೂಡ ಕೆಲವೊಂದ್ಸರಿ ಕೇಳಿದಾರ. ಅದನ್ನ ನೀವೇನ್ ಮಾಡ್ಬೇಕಂತಂದ್ ಹೇಳಿದ್ರ ಸರ್ಚ್ ಮಾಡ್ರಿ, ಪೋಟಾ ಕಾಯ್ದೆ ಅಂದ್ರೆ ಏನಂತಂದ್ ಹೇಳಿ. ಆಮೇಲೆ ನಿಮಗ್ ಒಂದ್ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರ, ಫಸ್ಟ್ ಟೈಮ್ ಮೆಟ್ರೋ ಎಲ್ಲಿ ಸ್ಟಾರ್ಟ್ ಆಗತ್ತ? ನಮ್ಮ ಭಾರತ ದೇಶದೊಳಗಡೆ ಫಸ್ಟ್ ಟೈಮ್ ಮೆಟ್ರೋ ಎಲ್ಲಿ ಸ್ಟಾರ್ಟ್ ಆಗತ್ತ? ನಮ್ಮ ಭಾರತ ದೇಶದೊಳಗಡೆ ಫಸ್ಟ್ ಟೈಮ್ ಮೆಟ್ರೋ ಎಲ್ಲಿ ಸ್ಟಾರ್ಟ್ ಆಗತ್ತ? ಎಸ್, ಫಸ್ಟ್ ಟೈಮ್ ಏನಪ್ಪಾ ಅಂತಂದ್ ಹೇಳಿದ್ರ ನಮ್ಮ ಭಾರತ ದೇಶದೊಳಗಡೆ ಮೆಟ್ರೋ ಎಲ್ಲಿ ಸ್ಟಾರ್ಟ್ ಆಗತ್ತ ಅಂತಂದ್ ಹೇಳಿದ್ರೆ ಕೋಲ್ಕತ್ತಾದೊಳಗಡೆ ಸ್ಟಾರ್ಟ್ ಆಗತ್ತ. ಅದು ಏನಂತಂದ್ ಹೇಳಿದ್ರೆ 1984 ಟೈಮ್ ಅಲ್ಲಿ. ಸೊ ಯಾವಾಗ ಅಂತಂದ್ ಹೇಳಿದ್ರೆ 1984 ಟೈಮ್ ಅಲ್ಲಿ ಅವಾಗ್ಲೇ ಕೋಲ್ಕತ್ತಾದೊಳಗಡೆ ಫಸ್ಟ್ ಟೈಮ್ ಮೆಟ್ರೋ ಸ್ಟಾರ್ಟ್ ಆಗುತ್ತೆ. ಸೇಮ್ ಅದೇ ರೀತಿಯಾಗಿ ಇನ್ನೊಂದ್ ಮೆಟ್ರೋನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ ಹೇಳಿ 2002ರಲ್ಲಿ
ದೆಹಲಿ ಒಳಗಡೆ ಸ್ಟಾರ್ಟ್ ಮಾಡ್ತಾರ ಮೆಟ್ರೋ. ಸೇಮ್ ಅದೇ ರೀತಿಯಾಗಿ ಇನ್ನೊಂದ್ ಮೆಟ್ರೋ ಏನಂತಂದ್ ಹೇಳಿದ್ರೆ ಬೆಂಗಳೂರಲ್ಲಿ ತುಂಬಾ ಫೇಮಸ್ ಐತೆ. ಇದನ್ನ ಯಾವಾಗ ಸ್ಟಾರ್ಟ್ ಮಾಡ್ತಾರ ಅನ್ನೋದನ್ನ ಆ ನೀವು ಚೆಕ್ ಮಾಡ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೆ ಏನಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶದೊಳಗಡೆ ಆ ಟೈಮ್ ಒಳಗಡೆ ಸಂಸತ್ತಿನ ದಾಳಿ ಆದ ನಂತರ ಹಲವಾರು ದಾಳಿಗಳಾಗ್ತಿರ್ತಾವ. ಅದ್ರಲ್ಲಿ ಮೇನ್ ಇಂಪಾರ್ಟೆಂಟ್ 2002ರ ಗುಜರಾತಿನ ಗೋಧ್ರಾ ದಾಳಿ ಅಂತಂದ್ ಹೇಳ್ತೀವಿ. ಗೋಧ್ರಾ ಗುಜರಾತ್ ಒಳಗಡೆ ಒಂದು ಸಿಟಿ ಬರುತ್ತ ಗೋಧ್ರಾ ಅಂತಂದ್ ಹೇಳಿ. ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ಒಂದು ಟ್ರೈನ್ ಇರುತ್ತೆ ಸಬರ್ಮತಿ ಎಕ್ಸ್‌ಪ್ರೆಸ್ ಅಂತಂದ್ ಹೇಳಿ. ಸಬರ್ಮತಿ ಎಕ್ಸ್‌ಪ್ರೆಸ್ ಅಂತಂದ್ ಹೇಳಿ ಒಂದು ಟ್ರೈನು ಗೋಧ್ರಾ ಕೋಮುವಾದ ಅಂತಂದು ಕೂಡ ಹೇಳ್ತೀವಿ. ಇದ್ರ ಮೇಲೆ ಒಂದ್ ಸೀರಿಯಲ್ ಐತೆ, ಅದನ್ನ ನೋಡ್ರಿ ನಿಮ್ಗೆ ಗೊತ್ತಾಗತ್ತ. ಸೊ ಅದೇ ಟೈಮ್ ಒಳಗಡೆ CM ಯಾರು ಇರ್ತಾರ ಅಂತಂದ್ ಹೇಳಿದ್ರ ಮೋದಿ ಇರ್ತ. ಮೋದಿ ಅವ್ರು ಇವ್ರದೆಲ್ಲ ಏನಂತಂದ್ ಹೇಳಿದ್ರೆ ಅಲ್ಲಿ ರಾಜಕೀಯ ನಡೀತಿರುತ್ತ ಆ ಟೈಮ್ ಒಳಗಡೆ. ಮೋದಿ, ಅಮಿತ್ ಶಾ ಅವ್ರದೆಲ್ಲ ಮೇನ್ ನಡೀತಾ ಇರುತ್ತೆ 2002 ಆ ಟೈಮ್ ಒಳಗಡೆ ಸಬರ್ಮತಿ ಎಕ್ಸ್‌ಪ್ರೆಸ್ ಅನ್ನೋ ಒಂದು ಟ್ರೈನ್ ಅನ್ನ ಅಲ್ಲಿ ಕೂತ್ಕೊಂಡಿರ್ತಾರ ಒಳಗಡೆ ಜನ. ಸೊ ಅವ್ರ ಎಲ್ಲಾರ್ನು ಏನಪ್ಪಾ ಅಂತಂದ್ ಹೇಳಿದ್ರೆ ಲಾಕ್ ಮಾಡ್ತಾರ, ಹೊರಗಡೆಯಿಂದ ಲಾಕ್ ಮಾಡಿ ಇಡೀ ಸಬರ್ಮತಿ ಟ್ರೈನ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಬೆಂಕಿಯನ್ನ ಹಚ್ತಾರ. ಅಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಆಲ್ಮೋಸ್ಟ್ 1000 ಜನ ಎಲ್ಲ ಸತ್ತು ಹೋಗ್ತಾರ. ಇದು ತುಂಬಾ ಭೀಕರವಾಗಿರುವಂತ ಒಂದು ಆ ದುರಂತ ನಡೆಯುತ್ತೆ. ಅದನ್ನ ನಾವು ಅಂದ್ರೆ ಗೋಧ್ರಾ ದಾಳಿ ಅಂತಂದ್ ಹೇಳ್ತೀವಿ. ಸೊ ಮೇನ್ ರೀಸನ್ ಏನಂತಂದ್ ಹೇಳಿದ್ರೆ ಕೋಮುವಾದ, ಹಿಂದೂ ಮುಸ್ಲಿಂ ಜಗಳದಲ್ಲಿ ಏನಂತಂದ್ ಹೇಳಿದ್ರೆ ಸಾವಿರಾರು ಜನ ಸತ್ತೋಗ್ತಾರ. ಸೊ ಇದನ್ನ ತಡೆಗಟ್ತಾರ ಗುಜರಾತ್ ಗವರ್ಮೆಂಟ್. ಸೊ ನಾರ್ಮಲ್ ಆಗಿ ಇದನ್ನ ಸಾಲ್ವ್ ಮಾಡತ್ತ. 2000 ಗೋಧ್ರಾ ಕೇಸ್ ಅಥವಾ ಗೋಧ್ರಾ ಕಮ್ಯುನಲಿಸಂ ಅಂತಂದ್ ಹೇಳಿ ಒಂದು ಥಿಂಗ್ ಬರುತ್ತೆ, ಅದನ್ನ ನೋಡ್ಕೊಳ್ರಿ. ಸೊ ಯಾವಾಗ ನಡೀತಂತಂದ್ ಹೇಳಿ ಅಷ್ಟೇ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಕೇನ್ ಬೇಟ್ವಾ ನದಿ ಜೋಡಣೆ ಅಂತಂದ್ ಹೇಳಿ. ಕೇನ್ ಬೇಟ್ವಾ ನದಿ ಜೋಡಣೆಯನ್ನ ಮಾಡ್ಬೇಕು ಅಂತಂದ್ ಹೇಳಿ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಮೊದಲು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಗಂಗಾ ಯಮುನಾವನ್ನ ಆಲ್ರೆಡಿ ಇರುತ್ತ. ಬಟ್ ಅದ್ರ ಗಂಗಾ ಯಮುನಾ ನೀರನ್ನ ಏನ್ ಮಾಡ್ಕೋಬೇಕು ಅಂತಂದ್ ಹೇಳಿದ್ರೆ ಸೌತ್ ಇಂಡಿಯಾಕ್ ತಗೊಂಡ್ ಬರ್ಬೇಕು ಅಂತಂದ್ ಹೇಳಿ ಪ್ಲಾನ್ಸ್ ಗಳನ್ನ ಮಾಡ್ತಿರ್ತಾರ. ನದಿ ಜೋಡಣೆ ಅಂತಂದ್ ಹೇಳಿ ಸ್ಟಾರ್ಟ್ ಆಗಿರತ್ತ. ಬಟ್ ಅದ್ರ ಯಾವ್ದು ಇಂಪ್ಲಿಮೆಂಟ್ ಆಗಿರಂಗಿಲ್ಲ. ಫಸ್ಟ್ ಟೈಮ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕೇನ್ ಬೇಟ್ವಾ ನದಿ ಯೋಜನೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನಿಮಗ್ ಗೊತ್ತಿರ್ಬೋದು, ನಮ್ ಕರ್ನಾಟಕದಲ್ಲಿ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಅಂತ ಬಂದಾಗ ಒಂದು ನದಿ ಬರುತ್ತೆ ಮಹದಾಯಿ ಯೋಜನೆ ಅಂತಂದ್ ಹೇಳಿ. ಮಹದಾಯಿ ಯೋಜನೆ ಬಗ್ಗೆ ಎಲ್ರಿಗೂ ಗೊತ್ತೈತಲ್ಲ. ಏನ್ ಮಾಡ್ತಿದಾರ ಅಂತಂದ್ ಹೇಳಿದ್ರೆ ಮಹದಾಯಿ ಯೋಜನೆ ಒಳಗಡೆ ಗೋವಾ ಕಡೆ ಏನಂತಂದ್ ಹೇಳಿದ್ರೆ ಮಾಂಡೋವಿ ನದಿ ಹರಿದು ಹೋಗುತ್ತೆ. ಮಹದಾಯಿ ನದಿ ಅಥವಾ ಮಾಂಡೋವಿ ನದಿ ಅದೇನಂತಂದ್ ಹೇಳಿದ್ರ ಪಣಜಿ ಹತ್ರ ಹರಿದು ಹೋಗುತ್ತೆ ಅದು. ಸೊ ಆ ನದಿ ನೀರ್ ಏನಂತಂದ್ ಹೇಳಿದ್ರೆ ಸಮುದ್ರಕ್ಕೆ ಹೋಗಿ ಸೇರಾಕತೈತಲ್ಲ, ವೇಸ್ಟ್ ಯಾಕೆ ಮಾಡೋದಂತಂದ್ ಹೇಳಿ ಇದ್ರದ್ ಏನಂತಂದ್ ಹೇಳಿದ್ರೆ 2 ಜೆರಿಗಳಿದಾವ. ಒಂದೇನಂತಂದ್ ಹೇಳಿದ್ರೆ ಕಳಸ, ಇನ್ನೊಂದ್ ಯಾವ್ದು ಅಂತಂದ್ ಹೇಳಿದ್ರೆ ಬಂಡೂರಿ ಅಂತಂದ್ ಹೇಳಿ. ಈ 2 ನದಿ ನೀರನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಿ ತಂದ್ ಜಾಯಿನ್ ಮಾಡ್ಬೇಕು, ಮಲಪ್ರಭಾ ನದಿಗೆ ಜಾಯಿನ್ ಮಾಡಿತು ಅಂತಂದ್ ಹೇಳಿದ್ರೆ ನಮ್ ಕರ್ನಾಟಕದ ಜನರಿಗೆ, ನಾರ್ತ್ ಕರ್ನಾಟಕ ಜನರಿಗೆ ಏನಂದ್ರೆ ತುಂಬಾ ಯೂಸ್ ಆಗುತ್ತೆ. ನೀರಾವರಿಗಾಗಿರ್ಬೋದು ಅಥವಾ ಕುಡಿಯೋ ನೀರಾಗಿರ್ಬೋದು ಅಂತಂದ್ ಹೇಳಿ ಇದು ಸರ್ಕಾರ ಪ್ಲಾನ್ ಮಾಡ್ತಾ ಐತೆ. ಬಟ್ ಆದ್ರೆ ನೀವ್ ಈ ಕಡೆ ಜಾಯಿನ್ ಮಾಡಿಸ್ಕೊಂಡ್ರಿ ಅಂತಂದ್ ಹೇಳಿದ್ರೆ ನಮಗ್ ನೀರ್ ಬರಂಗಿಲ್ಲ ಅಂತಂದ್ ಹೇಳಿ ಗೋವಾ ಸರ್ಕಾರ ಏನಂತಂದ್ ಹೇಳಿದ್ರೆ ಜಗಳ ತೆಗೆದೈತೆ. ಇದು ಒಂದು ನದಿ ವಿವಾದ ಆಗ್ಬಿಟ್ಟೈತೆ. ಬಟ್ ಆದ್ರೆ ಕಳಸಾ ಬಂಡೂರಿ ಯೋಜನೆ ಕೂಡ ಏನಂತಂದ್ ಹೇಳಿದ್ರೆ ನದಿ ಜೋಡಣೆ ಒಳಗಡೆನೆ ಬರುತ್ತ. ಬಟ್ ಅದ್ರದ್ದು ಇನ್ನೂ ಸಕ್ಸಸ್ ಆಗಿಲ್ಲ. ಈ ರೀತಿಯಾಗಿ ಹಲವಾರು ನದಿ ಯೋಜನೆಗಳು ಬಂದಿದಾವ. ಆಮೇಲೆ ನದಿ ವಿವಾದಗಳು ಕೂಡ ಬಂದಿದಾವ. ಯಾವ್ಯಾವ ನದಿಗಳು ಎಲ್ಲೆಲ್ಲ ಅಂತಂದೇಳಿ, ಈಗ ಫಾರ್ ಎಕ್ಸಾಂಪಲ್ ನಾವೇನ್ ಹೇಳ್ತೀವಿ, ಕೃಷ್ಣಾ ನದಿ ಯೋಜನೆ ಅಂತಂದ್ ಹೇಳ್ತೀವಿ. ಅದ್ರ ಜಲ ವಿವಾದ ಬರುತ್ತೆ, ಕೃಷ್ಣಾ ನದಿ ಜಲ ವಿವಾದ ಅಂತಂದ್ ಹೇಳಿ. ಕೃಷ್ಣಾ ನದಿ ಎಲ್ಲೆಲ್ಲ ಹರಿಯುತ್ತೆ, ಮಹಾರಾಷ್ಟ್ರದೊಳಗಡೆ, ಕರ್ನಾಟಕ, ತೆಲಂಗಾಣ, ಅದಾದ ನಂತರ ನೆಕ್ಸ್ಟ್ ಆಂಧ್ರ ಪ್ರದೇಶ್. ಈ 4ರಲ್ಲಿ ಏನಂತಂದ್ ಹೇಳಿದ್ರೆ ಜಗಳ ಆಯ್ತ. ಈಗ ಕಾವೇರಿಯನ್ನ ತಗೊಂಡ್ ಬಂದ್ರಿ ಅಂತಂದ್ ಹೇಳಿದ್ರೆ ಕರ್ನಾಟಕ, ತಮಿಳ್ನಾಡು, ಪಾಂಡಿಚೇರಿ, ಕೇರಳ ಅಂತಂದ್ ಹೇಳಿ ಬರ್ತೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಗಂಗಾದಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಒಂದು ಜಲ ವಿವಾದ ಐತೆ, ಪರಕ್ಕಾ ಡ್ಯಾಮ್ ಅಂತಂದ್ ಹೇಳ್ತೀವಿ. ಪರಕ್ಕಾ ಡ್ಯಾಮ್, ಈ ಪರಕ್ಕಾ ಡ್ಯಾಮ್ ನ ಎಲ್ಲಿ ಕಟ್ಟಿದಾರ ಅಂತಂದ್ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಒಳಗಡೆ ಕಟ್ಟಿದಾರ. ಈ ಡ್ಯಾಮ್ ಕಟ್ಟೋದ್ರಿಂದ ನದಿ ನೀರು ಜಾಸ್ತಿ ಹೊಂಟಿಲ್ಲ ಎಲ್ಲಿ ಅಂತಂದ್ ಹೇಳಿದ್ರೆ ಬಾಂಗ್ಲಾದೇಶದೊಳಗ ಅಂತಂದ್ ಹೇಳಿ. ಈ ಪರಕ್ಕಾ ಡ್ಯಾಮ್ ಇಂದ 2 ದೇಶಗಳ ನಡುವೆ ಏನಂತಂದ್ ಹೇಳಿದ್ರೆ ಜಲ ವಿವಾದ ಐತೆ, ಇಂಡಿಯಾ ಆಮೇಲೆ ಬಾಂಗ್ಲಾದಲ್ಲಿ. ಅದೇನಂತಂದ್ ಹೇಳಿದ್ರೆ ಗಂಗಾ ನದಿ ಜಲ ವಿವಾದ ಮೇನ್ಲಿ ಏನಂತಂದ್ ಹೇಳಿದ್ರೆ ಪರಕ್ಕಾ ಡ್ಯಾಮ್ ಅಂತಂದ್ ಹೇಳಿ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ, ನೆನ್ಪಿಟ್ಕೊಡ್ರಿ. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಹಲವಾರು ನದಿ ವಿವಾದಗಳು ಅಂತಂದ್ ಹೇಳಿ ಬರ್ತಾವ. ಸೊ ಅದ್ರ ಬಗ್ಗೆ ನಾವು ನೋಡೋಣ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ 2001 ಒಂದು ಯೋಜನೆಯನ್ನ ತಗೊಂಡ್ ಬರ್ತಾರ. ಅಲ್ಲಿವರೆಗೂ ನಾವ್ ಏನಂತಂದ್ ಹೇಳಿದ್ರೆ ಸ್ಕೂಲ್ಗೆಲ್ಲ ನಾರ್ಮಲ್ ಆಗಿ ಹೋಗ್ತಿದ್ವಿ, ಡಬ್ಬಿಯನ್ನ ತಗೊಂಡ್ ಹೋಗ್ತಿದ್ವಿ, ಮನೆಯಿಂದ ಊಟವನ್ನ ತಗೊಂಡ್ ಹೋಗ್ತಿವಿ. ಬಟ್ ಆದ್ರೆ 2001ರಿಂದ ಏನಂತಂದ್ ಹೇಳಿದ್ರೆ ಸ್ಕೂಲ್ ಅಲ್ಲೇ ಊಟವನ್ನ ಕೊಡಕ್ ಸ್ಟಾರ್ಟ್ ಮಾಡ್ತಾರ. ಅದನ್ನ ನಾವ್ ಏನಂತ ಕರಿತೀವಿ, ಮಿಡ್ ಡೇ ಮೀಲ್ ಅಂತಂದ್ ಹೇಳಿ.
ಮಿಡ್ ಡೇ ಮೀಲ್ ಸ್ಕೀಮ್ ಅಂತಂದ್ ಹೇಳಿ ಒಂದು ಜಾರಿಗೆ ತಗೊಂಡ್ ಬರ್ತಾರ. ಸೊ ಭಾರತದಾದ್ಯಂತ ಎಲ್ಲಾ ಸ್ಕೂಲ್ಗಳಲ್ಲಿ ಮಧ್ಯಾಹ್ನ ಏನಂತಂದ್ರೆ ಬಿಸಿ ಊಟವನ್ನ ಕೊಡ್ಬೇಕು ಅಂತಂದೇಳಿ. ಇದು ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತಂದ್ರೆ 2001ರಲ್ಲಿ ಸ್ಟಾರ್ಟ್ ಆಗತ್ತ. ಈ ಪಾಯಿಂಟ್ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2001 ಇವರೆಲ್ಲ ಆದ ನಂತರ ಅಟಲ್ ಬಿಹಾರ್ ವಾಜಪೇಯಿ ಆದ ನಂತರ ನಮ್ಮ ದೇಶದ ಪ್ರಧಾನ ಮಂತ್ರಿಯಾಗಿ ಯಾರು ಆಯ್ಕೆ ಆಗ್ತಾರ ಅಂತಂದ್ ಹೇಳಿದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಆಯ್ಕೆ ಆಗ್ತಾರ. ಡಾಕ್ಟರ್ ಮನಮೋಹನ್ ಸಿಂಗ್. ಈ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಪ್ರೈಮ್ ಮಿನಿಸ್ಟರ್ ಆಗಕ್ಕಿಂತ ಮುಂಚೆ ಇವ್ರು ಏನಾಗಿದ್ರು ಅಂತಂದ್ ಹೇಳಿ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಿ. ಇವ್ರು ಏನಾಗಿದ್ರಪ್ಪ ಅಂತಂದ್ ಹೇಳಿದ್ರೆ ಎಲ್ರಿಗೂ ಗೊತ್ತೈತಲ್ಲ, RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಅದ್ರದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಗವರ್ನರ್ ಆಗಿರ್ತಾರ. ಅವ್ರನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಮಾಡ್ತಾರ ಕಾಂಗ್ರೆಸ್ದವರು, ಡಾಕ್ಟರ್ ಮನಮೋಹನ್ ಸಿಂಗ್. ಇವ್ರು ಬಂದಾಗ ಹಲವಾರು ಯೋಜನೆಗಳು ಕೂಡ ಏನಂತಂದ್ ಹೇಳಿದ್ರೆ ಜಾರಿಗೆ ಬರ್ತಾವ. ಅದು ನಮ್ಮ ಇಂಡಿಯಾವನ್ನ ತುಂಬಾ ಚೇಂಜಸ್ ಮಾಡತ್ತ. ಅದ್ರ ಬಗ್ಗೆನೂ ಕೂಡ ನಾವೇನಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡೋಣ. ಯಾಕೆ ಇವ್ರು ತುಂಬಾ ಫೇಮಸ್, ಯಾಕೆ ಇವ್ರು ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರೆ ಇವರೊಬ್ರು ಪ್ರಪಂಚದೊಳಗಡೆ ಟಾಪ್ ಮೋಸ್ಟ್ ಆರ್ಥಿಕ ತಜ್ಞರು ಅಂತಂದ್ ಹೇಳ್ತೀವಿ ಎಕನಾಮಿಕ್ಸ್ ಬಗ್ಗೆ. ಸೊ ದೇಶಕ್ಕೆ ಏನಂತಂದ್ ಹೇಳಿದ್ರೆ ಕೊಡುಗೆಯನ್ನ ತುಂಬಾ ಕೊಟ್ಟಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ಕೆಲವೊಂದ್ ಥಿಂಗ್ಸ್ ಗಳು ಬರ್ತಾವ, ಏನೇನಂತ ಡಿಸ್ಕಷನ್ ಮಾಡೋಣ. ಒಂದ್ ಕ್ವಶನ್ ಕೇಳಿದಾರೆ ನೋಡ್ರಿ, RTI ಆಕ್ಟ್ ಅಂತಂದ್ ಹೇಳಿ. RTI ಆಕ್ಟ್ ಯಾವಾಗ ಜಾರಿಗೆ ಬಂದೈತೆ ಅಂತಂದ್ರಿ. RTI ಆಕ್ಟ್ ಯಾವಾಗ ಜಾರಿಗೆ ಬಂದೈತೆ ಅಂದ್ರೆ 2005 ಹಿಂಗಂದ್ರೆ ಏನ, ಹಿಂಗಂತ ಅಂತಂದ್ ಹೇಳಿದ್ರ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತಂದೇಳಿ, ಮಾಹಿತಿ ಹಕ್ಕು ಕಾಯ್ದೆ. ಮಾಹಿತಿ ಹಕ್ಕು ಕಾಯ್ದೆ ಅಂತಂದ್ ಹೇಳಿ ಒಂದು ಜಾರಿಗೆ ತಗೊಂಡ್ ಬರ್ತಾರ 2005ರಲ್ಲಿ. ಹಿಂಗಂದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸೈಬರ್ ಅಟ್ಯಾಕ್ ಆಗ್ಬಾರ್ದು. ಆಮೇಲೆ ನಮ್ದು ಏನಂತಂದ್ ಹೇಳಿದ್ರೆ ಥಿಂಗ್ಸ್ ಗಳು ಇರ್ತಾವಲ್ಲ, ಇವಾಗ ನಮ್ಮ ಪರ್ಸನಲ್ ಮಾಹಿತಿಗಳಿರ್ತಾವ, ಇದು ಯಾರಿಗೂ ಹೋಗ್ಬಾರ್ದು. ಈಗ ನಾವು ಬ್ಯಾಂಕಿಗೆಲ್ಲ ಕೊಟ್ಟಿರ್ತೀವಿ ಪರ್ಸನಲ್ ಮಾಹಿತಿಗಳನ್ನ, ಅವ್ರು ಬೇರೆದವ್ರಿಗೆ ಯಾರಿಗೂ ಹಂಚ್ಕೋಬಾರ್ದು. ಇವಾಗ ನೀವು ನೋಡ್ರಿ, ಕೋರ್ಸ್ ಅನ್ನ ನೀವೆಲ್ಲಾದ್ರೂ ನಮ್ಮ ಹತ್ರ, ಈಗ ಬೆಸ್ಟ್ ಎಕ್ಸಾಂಪಲ್ ನಾನೇ, ನನ್ನ ಹತ್ರ ನೀವು ಕೋರ್ಸ್ ಬೈ ಮಾಡ್ಬೇಕ್ರಿ ಅಂತಂದ್ ಹೇಳಿದ್ರೆ ನಿಮ್ ಮೊಬೈಲ್ ನಂಬರ್ ಇರುತ್ತೆ, ನೀವು ನಿಮ್ ಮೊಬೈಲ್ ನಂಬರ್ ಹಾಕ್ತಿರಿ. ಅದಾದ ನಂತರ ನೆಕ್ಸ್ಟ್ ಏನಂದ್ರೆ ದುಡ್ಡು ಕಳಿಸ್ತೀರಿ. ಅದಾದ ನಂತರ ನನಗೇನಂತಂದ್ರೆ ನೀವು ತಗೊಂಡಿರಿ ಅಂತಂದ್ ಹೇಳಿ ಇನ್ಫಾರ್ಮೇಶನ್ ಬರುತ್ತೆ. ಈ ಇನ್ಫಾರ್ಮೇಶನ್ ಅನ್ನ ನಾನು ಯಾರಿಗೂ ಕಳ್ಸಂಗಿಲ್ಲ, ನಾನು ಯಾರಿಗೂ ಕೂಡ ಏನಂತಂದ್ ಹೇಳಿದ್ರೆ ಶೇರ್ ಮಾಡಂಗಿಲ್ಲ. ಅಪ್ಪಿ ತಪ್ಪಿ ಶೇರ್ ಮಾಡಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ ಹೇಳಿದ್ರೆ ಅದ್ ನನ್ ಮೇಲೆ ಬರುತ್ತೆ, ಎಲ್ಲಿಂದ ಹೋಯ್ತು ಅಂತ. ಸೈಬರ್ ಕೇಸ್ ಹಾಕಿರ ಅಂತಂದ್ ಹೇಳಿದ್ರೆ ನಿಮ್ದು ನಂಬರ್ ಆಗಿರ್ಬೋದು, ನಿಮ್ಮ ಮಾಹಿತಿ ಆಗಿರ್ಬೋದು, ಎಲ್ಲಿಂದ ಎಲ್ಲಿಗೆ ಹೋಗೈತೆ, ಯಾರು ಕಳಿಸಿದಾರ ಅನ್ನೋದು ಕೂಡ ಗೊತ್ತಾಗತ್ತೆ. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಮಾಹಿತಿಯನ್ನ ಏನಂತ ಗೌಪ್ಯವಾಗಿರ್ಬೇಕು ಅಂತಂದ್ ಹೇಳಿ ಅದೊಂದು. ಅದಾದ ನಂತರ ಏನಾದ್ರೂ ನಮ್ಗೆ ಇನ್ಫಾರ್ಮೇಶನ್ ಬೇಕಿತ್ತು ಅಂತಂದ್ ಹೇಳಿದ್ರೆ ಅದ್ ನಮ್ದು ಹಕ್ಕು. ಅದ್ನೇನಂತ ಮಾಹಿತಿ ಕಾಯ್ದೆ, ಹಕ್ಕು ಕಾಯ್ದೆ ಅಂತಂದ್ ಹೇಳ್ತೀವಿ, ಮಾಹಿತಿ ಹಕ್ಕು ಕಾಯ್ದೆ. ಸೊ ಇನ್ಫಾರ್ಮೇಶನ್ ಅನ್ನ ಗೌರ್ಮೆಂಟ್ ಏನಂತಂದ್ ಹೇಳಿದ್ರೆ ಕೊಡ್ಲೇಬೇಕು. ಅದು ಏನಂದ್ರೆ ಪರ್ಟಿಕ್ಯುಲರ್ ಆಗಿ ನಮ್ ಇನ್ಫಾರ್ಮೇಶನ್, ಬೇರೆದವ್ರದಲ್ಲ, ನಮ್ ಇನ್ಫಾರ್ಮೇಶನ್ ನಮಗ್ ಕೊಡ್ಲೇಬೇಕು ಅಂತಂದ್ ಹೇಳಿ ಒಂದ್ ಹಕ್ ಬರುತ್ತೆ. ಸೊ ಅದು RTI ಆಕ್ಟ್ 2005 ಇದಾದ ನಂತರ ನಮ್ಮ ಭಾರತ ದೇಶದೊಳಗಡೆ ಬಡವರಿಗಂತಂದ್ ಹೆಲ್ಪ್ ಮಾಡಾಕ ಒಂದು ಚೇಂಜಸ್ ಅನ್ನ ತಗೊಂಡ್ ಬರ್ತಾರ. ಎಲ್ರಿಗೂ ಗೊತ್ತೈತಿ, MG ನರೇಗಾ ಅಂತಂದೇಳಿ. ಕೇಳಿದಿರಿ MG ನರೇಗಾ ಅಂತಂದೇಳಿ? MG ನರೇಗಾ ಯಾವ ಟೈಮಲ್ಲಿ ಜಾರಿಗೆ ಬರುತ್ತಂತಂದ್ ಹೇಳಿದ್ರೆ 2006 ಜಾರಿಗೆ ಬರುತ್ತ. ಇದು ಗ್ರಾಮೀಣ ಭಾಗದ ಬಡತನ ನಿರ್ಮೂಲನೆಗಾಗಿ. ಸೊ ಗ್ರಾಮೀಣ ಭಾಗದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬಡತನದ ನಿರ್ಮೂಲನೆಗಾಗಿ ಇದನ್ನ ಜಾರಿಗೆ ತಗೊಂಡ್ ಬರ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ಏನಿದು ಯಾರಿಗಾದ್ರೂ ಗೊತ್ತೈತೆ? MG ನರೇಗಾ ಅಂತಂದ್ ಹೇಳಿದ್ರೆ ಯಾರಿಗಾದ್ರೂ ಗೊತ್ತಿದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ರಿ. ಸೊ ಇದ್ರದ್ದು ಫುಲ್ ಫಾರ್ಮ್ ಏನಂತಂದ್ ಹೇಳಿದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತಂದೇಳಿ. ವೆರಿ ಗುಡ್. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತಂದೇಳಿ. ಇದ್ರ ಅಡಿ ಒಳಗಡೆ ಈಗ ಹೆಂಗಂತ ಹೇಳಿದ್ರ ಹಳ್ಳಿ ಒಳಗಡೆ ತುಂಬಾ ಜನ ಏನಂತಂದ್ ಹೇಳಿದ್ರೆ ಬಡವ್ರು ಇರ್ತಾರ. ಈ ಬಡವ್ರಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆಲಸ ಸಿಗಂಗಿಲ್ಲ. ಅವ್ರು ಏನಂತಂದ್ ಹೇಳಿದ್ರೆ ಬದುಕ್ಬೇಕಲ್ಲ. ಸೊ ಅದಕ್ಕೋಸ್ಕರ ಗ್ರಾಮ ಪಂಚಾಯಿತಿ ಕಡೆಯಿಂದ ಅಥವಾ ಮುನ್ಸಿಪಾಲಿಟೀಸ್ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯಿತಿಗಳಾಗಿರ್ಬೋದು, ಅವ್ರಿಗಂತ ಸಪರೇಟ್ ಆಗಿ ಏನಂತಂದ್ರೆ ಕೆಲವೊಂದ್ ಥಿಂಗ್ಸ್ ಗಳಿರ್ತಾವ, ಕೆಲಸಗಳಿರ್ತಾವ. ಅದ್ರ ಅಂಡರ್ ಬೇಕಾದ್ರೆ ಕೆಲಸ ಕೊಡ್ರಿ ಅಥವಾ ಯಾವ್ದಾದ್ರು ಕಾಂಟ್ರಾಕ್ಟ್ ಅಂಡರ್ ಕೆಲಸ ಕೊಡ್ರಿ. ಬಟ್ ಅದ್ರ ಪ್ರತಿಯೊಬ್ಬರಿಗೂ ಏನಂತಂದ್ ಹೇಳಿದ್ರೆ 100 days ಕೆಲಸವನ್ನ ಕೊಡ್ಲೇಬೇಕು. ವರ್ಷಕ್ಕೆ ಏನಂತಂದ್ ಹೇಳಿದ್ರೆ 100 days ಕೆಲಸವನ್ನ ಕೊಡ್ಬೇಕು. ಅದಾದ ನಂತರ ಅದಕ್ಕೆ ಏನಂತಂದ್ರೆ ಡೈಲಿ ಎಷ್ಟು ಅಂದ್ರೆ ಏನ್ ಹೇಳ್ತೀವಿ, ಏನಂತ ಕರಿತೀವಿ, ಪೇಮೆಂಟ್ ಎಷ್ಟು ಇರ್ಬೇಕು ಅಂತಂದ್ ಹೇಳಿ ಅದು ಕೂಡ ಏನಂತಂದ್ ಹೇಳಿದ್ರೆ ಫಿಕ್ಸ್ ಮಾಡ್ತಾರ MG ನರೇಗಾ ಒಳಗಡೆ. ಇದರಿಂದ ಹಲವಾರು ಜನ ಉಪಯೋಗವನ್ನ ಪಡ್ಕೊಂತಾರ. ಇದು ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್ ಇನ್
ಇಂಡಿಯಾ ಅಂತಂದ್ ಹೇಳ್ತೀವಿ, ಬಡವರಿಗೋಸ್ಕರ. ಇದು ಹೆಂಗಿರ್ಬೋದು, ಕೆರೆಗಳನ್ನ ಸ್ವಚ್ಛ ಮಾಡೋದಾಗಿರ್ಬೋದು, ಅಥವಾ ರಸ್ತೆಗಳನ್ನ ಇದು ಮಾಡೋದಾಗಿರ್ಬೋದು. ಸೊ ಇದ್ರಲ್ಲಿ ಎಲ್ಲಾನು ಬರುತ್ತೆ. ಒಳಚರಂಡಿ ಕಂಪ್ಲೀಟ್ ಏನಂತಂದ್ ಹೇಳಿದ್ರೆ ಒಂದು ಗ್ರಾಮಕ್ಕೆ ಸೇರಿದಂತದ್ದು ಅಥವಾ ಮುನ್ಸಿಪಾಲಿಟಿಗೆ ಸೇರಿರುವಂತ ಎಲ್ಲಾ ಕೆಲಸಗಳನ್ನ ಏನಂತಂದ್ ಹೇಳಿದ್ರೆ ಈ MG ನರೇಗಾ ಅಂಡರ್ ಬರುತ್ತ. ಆ ಕೆಲ್ಸಗಳಿತ್ತಂತಂದ್ ಹೇಳಿದ್ರೆ ನಾವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ಗ್ರಾಮ ಪಂಚಾಯತಿ ವತಿಯಿಂದ ಕೊಡ್ಲೇಬೇಕು ಅಂತಂದೇಳಿ. ಬಟ್ ಆದ್ರೆ ಈಗ ನಮ್ ಜನ ಬಾಳ್ ಸುಮಾರ್ ಐತಿ. ಸೊ ಎಂತಾರ ಮಾಡ್ತಾರ ಹೆಂಗಂತಂದ್ ಹೇಳಿದ್ರೆ ಲೇಬರ್ ಕಾರ್ಡ್ ಮಾಡಿಸ್ತಾರ. ಬಾಳ ಸಾವ್ಕಾರ ಇರ್ತಾರ ಅವ್ರ, ಲೇಬರ್ ಕಾರ್ಡ್ ಮಾಡಿಸ್ತಾರ. ಅವರು ಕೂಡ ಏನಂತಂದ್ ಹೇಳಿದ್ರೆ 100 ದಿನ ವರ್ಕ್ ಮಾಡ್ಯಾನಂತಂದ್ ಹೇಳಿ ಪಂಚಾಯತಿ ಕಡೆಯಿಂದ ರೊಕ್ಕ ಇಸ್ಕೊಂತಾರ. ಕರೆಕ್ಟ್ ಅಲ್ಲ? ಎಷ್ಟ್ ಜನ ಮಾಡ್ಯಾರ ಅದನ್ನ? ನಿಮ್ ಮನ್ಯಾಗ ಎಷ್ಟ್ ಜನ ಮಾಡಿದಾರ? ಬಾಳ ಜನ. ಅವ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ತಾನ ಊರಾಗ. ಬಟ್ ಆದ್ರೆ ಅವ್ನು ಕೂಡ ಏನಂತಂದ್ ಹೇಳಿದ್ರೆ ಅವ್ನ್ ತಕೋ ಲೇಬರ್ ಕಾರ್ಡ್ ಇರುತ್ತೆ. ಅವನೊಂದ್ 50 ಎಕರೆ ಹೊಲ ಇರುತ್ತೆ, ಬಟ್ ಆದ್ರೆ ಅವ್ನ್ ತಕೋ ಲೇಬರ್ ಕಾರ್ಡ್ ಇರುತ್ತ. ಯಾರು ಮಿಸ್ ಮಾಡಂಗಿಲ್ರ. ಹೆಂಗಂತಂದ್ ಹೇಳಿದ್ರೆ ಇವಾಗ 300 ರೂಪಾಯಿ ಐತಂತಂದ್ ಹೇಳಿದ್ರ, ಸೊ 260 ಸಮಥಿಂಗ್ ಐತೆ. ಟೋಟಲ್ ಆಗಿ 100 ದಿನ ಎಷ್ಟ್ ಸಾವಿರ ಬರುತ್ತ? 30,000 ರೂಪಾಯಿ ಬರುತ್ತೆ. ಎದಕ್ ಬಿಡೋನು ಅಂತಂತಾರ ಜನ. ಹಂಗದ. ನೆಕ್ಸ್ಟ್ ನೋಡ್ರಿ, ಕರೆಕ್ಟ್ ನಿಮ್ಮಲ್ಲೇ ಎಷ್ಟೋ ಜನ ಮಾಡಿರ್ತೀರಿ, ಬಟ್ ಆದ್ರೆ ಒಪ್ಕೊಳಂಗಿಲ್ಲ ಅಷ್ಟ. ಇರ್ಲಿ ಬಿಡ್. ನೆಕ್ಸ್ಟ್ ನೋಡ್ರಿ, 2005 ಒಂದು ಈ ತರ ಆಯ್ತಂತಂದ್ ಹೇಳಿದ್ರೆ, ಇನ್ನೊಂದು ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳು ಪ್ರೆಗ್ನೆಂಟ್ ಇರ್ತಾರಲ್ಲ, ಬಾಣಂತಿಯರು, ಇಲ್ಲ ಪ್ರೆಗ್ನೆಂಟ್ ಇರ್ತಾರ, ಬೆಸ್ಟ್ ವರ್ಡ್. ಸೊ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಪ್ರೆಗ್ನೆಂಟ್ ಇರ್ತಾರ. ಅದಾದ ನಂತರ ಅವ್ರಿಗೆ ಕರೆಕ್ಟ್ ಆಗಿರೋ ಕೇರ್ ಸಿಗಂಗಿಲ್ಲ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಪೌಷ್ಟಿಕಾಂಶಗಳು ಸಿಗಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಹಾಸ್ಪಿಟಲ್ ಕಂಡೀಷನ್ಸ್ ಗಳು ಪ್ರಾಪರ್ ಆಗಿ ಸಿಗಂಗಿಲ್ಲ, ಹಾಸ್ಪಿಟಾಲಿಟಿ ಕರೆಕ್ಟ್ ಆಗಿ ಸಿಗಂಗಿಲ್ಲ. ಆಮೇಲೆ ನೆಕ್ಸ್ಟ್ ಹೆರಿಗೆ ಟೈಮಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಷ್ಟೋ ಟೈಮು ತಾಯಂದ್ರ ಸತ್ತೋಗ್ತಾರ, ಇಲ್ಲ ಮಕ್ಕಳು ಸತ್ತೋಗ್ತಾವ. ಈ ರೀತಿಯಾಗಿ ಏನಂದ್ರೆ ಹಲವಾರು ಕೇಸಸ್ಗಳು ನಡೀತಾ ಇರುತ್ತ ನಮ್ಮ ಇಂಡಿಯಾದೊಳಗಡೆ, ಅದು ಗ್ರಾಮೀಣ ಭಾಗದಲ್ಲಿ. ಇದನ್ನ ತಡೆಗಟ್ಬೇಕಂತಂದೇಳಿ 2005 ಒಂದು ಪ್ರೋಗ್ರಾಮ್ ಬರುತ್ತ. ಆ ಪ್ರೋಗ್ರಾಮ್ ಹೆಸರೇನಪ್ಪಾ ಅಂತಂದ್ ಹೇಳಿದ್ರೆ NRHM ಅಂತಂದೇಳಿ. NRHM ಅಂತಂದ್ ಹೇಳಿದ್ರೆ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್. ನೆನ್ಪಿಟ್ಕೊಡ್ರಿ, ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಅಂತಂದೇಳಿ. ಆರೋಗ್ಯ ಮಿಷನ್, ನ್ಯಾಷನಲ್, ತುಂಬಾ ಇಂಪಾರ್ಟೆಂಟ್ ಇದು. ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಂತಂದ್ ಹೇಳಿ ಬರುತ್ತ. 2005 ಜಾರಿಗೆ ತಗೊಂಡ್ ಬರ್ತಾರ. ಇದ್ರ ಅಂಡರ್ ಯಾರನ್ನ ನೇಮಕ ಮಾಡ್ತಾರ ಅಂತಂದ್ ಹೇಳಿದ್ರ ಆಶಾ ಅಂತಂದ್ ಹೇಳಿ. ಎಲ್ರು ಗೊತ್ತೈತಿ ಆಶಾ ಕಾರ್ಯಕರ್ತೆಯರು ಅಂತಂದ್ ಹೇಳಿ. ಈಗ ಯಾರಾದ್ರೂ ಬಾಣಂತಿರಿ ಇದು ಇವ್ರಿದ್ರು ಅಂತಂದ್ ಹೇಳಿದ್ರೆ, ಪ್ರೆಗ್ನೆಂಟ್ ಲೇಡೀಸ್ ಇದ್ರಂತಂದ್ ಹೇಳಿದ್ರೆ ಅವ್ರ ಮನಿಗ್ ಬಂದು, ಸೊ ಅವ್ರದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಅಡ್ಮಿಷನ್ ನ ಮಾಡಿಸ್ಕೊಂಡು ಅವರಿಗೆ ತಿಂಗಳ ಇಂತಿಷ್ಟು ಏನ ಆಹಾರಗಳನ್ನ ಕೊಡ್ತಾರ, ಪೌಷ್ಟಿಕಾಂಶಗಳನ್ನ ಕೊಡ್ತಾರ. ಅದಾದ ನಂತರ ನೆಕ್ಸ್ಟ್ ಹೆಲ್ತ್ ಚೆಕ್ಅಪ್ ಗೋಸ್ಕರ ಇವನ್ನೆಲ್ಲ ಚೆಕ್ ಮಾಡ್ಕೊಂಡ್ ಹೋಗ್ತಾರಲ್ಲ, ಆಶಾ ಕಾರ್ಯಕರ್ತೆಯರು ಅಂತಂದೇಳಿ. ಸೊ ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಜಾರಿಗೆ ತಗೊಂಡ್ ಬರ್ತಾರ. ಇದನ್ ಜಾರಿಗೆ ತಗೊಂಡ್ ಬಂದ ನಂತರ ನಮ್ಮ ಭಾರತ ದೇಶದೊಳಗಡೆ ತಾಯಿ ಮಗುವಿನ ಮರಣ ಏನಂತಂದ್ ಹೇಳಿದ್ರೆ ಕಮ್ಮಿ ಆಗತ್ತೆ. ಯಾಕಂತಂದ್ ಹೇಳಿದ್ರೆ ಪ್ರಾಪರ್ ಕೇರ್ ಸಿಗತ್ತ. ಈಗ ನೋಡ್ರಿ, ಹಳ್ಳಿ ಕಡೆ ಒಳಗಡೆ ಏನಂತಂದ್ ಹೇಳಿದ್ರೆ ಜನ ಹೆಂಗಂತಂದ್ ಹೇಳಿದ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇವನ್ ಪ್ರೆಗ್ನೆಂಟ್ ಲೇಡಿ ಇದ್ರು ಕೂಡ ಪಾಪ ಅವಳು ಏನಂತಂದ್ ಹೇಳಿದ್ರೆ ಹಳ್ಳಿ ಒಳಗಡೆ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾಳ. 6 ಮಂತ್ಸ್ 7 ಮಂತ್ಸ್ ಆಗಿರತ್ತ. ಈಗ ನೋಡ್ರಪ್ಪ, 6 to 7 months ಆಗಿರತ್ತ, ಅದಕ್ ನಡ್ಯಾಕ್ ಬರಂಗಿಲ್ಲ. ಬಟ್ ಆದ್ರೂ ಕೂಡ ಏನಂತಂದ್ ಹೇಳಿದ್ರೆ ಮನೇಲಿ ಕೆಲಸ ಮಾಡ್ತಿರತ್ತ, ಅಡಿಗೆ ಮಾಡ್ತಿರತ್ತ, ಹೊಲದಲ್ಲಿ ಕೆಲಸ ಮಾಡ್ತಿರತ್ತ. ಈ ತರ ಎಲ್ಲಾದ್ರೂ ಆಶಾ ಕಾರ್ಯಕರ್ತೆಗಳು ನೋಡ್ರಿ ಅಂತಂದ್ ಹೇಳಿದ್ರೆ ಬೈತಾರ. ಇವಾಗ ನೀವು ರೆಸ್ಟ್ ಮಾಡ್ಬೇಕು ಅಂತಂದೇಳಿ ಸಮ್ ಟೈಮ್ ಪೊಲೀಸ್ ಕೇಸು ಹಾಕ್ತಾರ ಅವ್ರು ಕೇಳಲಿಲ್ಲ ಅಂತಂದ್ ಹೇಳಿದ್ರೆ. ಸೊ ಆ ತರ ಕೇರಿಂಗ್ ಅನ್ನ ಕೊಡ್ತಾರ ಆಶಾ ಕಾರ್ಯಕರ್ತೆಯರು. ಇದರಿಂದ ಡೆತ್ ಸಂಖ್ಯೆ ಏನಂತಂದ್ ಹೇಳಿದ್ರೆ ಕಡಿಮೆ ಆಗತ್ತ. ನೆನ್ಪಿಟ್ಕೊಡ್ರಿ, ಇದು ಮೇನ್ ಥಿಂಗ್ಸ್ ಗಳನ್ನ ಅಷ್ಟೇ ಹೇಳ್ತಿದ್ದೀನಿ. ಅದಾದ ನಂತರ ನೆಕ್ಸ್ಟ್ ಇಸ್ರೋ ಅಂತಂದ್ ಹೇಳಿ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಈ ಇಸ್ರೋದವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದ್ ಚೇಂಜಸ್ ಅನ್ನ ಮಾಡ್ತಾರ, ಒಂದು ಮೈಲುಗಲ್ಲನ್ನ ರೂಪಿಸ್ತಾರ. 2008 ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಚಂದ್ರಯಾನ-1 ಅಂತಂದ್ ಹೇಳಿ ಏನ್ ಮಾಡ್ತಾರ, ಚಂದ್ರಯಾನ-1 ಅಂತಂದ್ ಹೇಳಿ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತಾರ. ಅದಾದ ನಂತರ ಇವನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಚಂದ್ರನ ಕಡೆಗೆ ಒಂದು ಸ್ಯಾಟಲೈಟ್ ಅನ್ನು ಕೂಡ ಏನಂತಂದ್ ಹೇಳಿದ್ರೆ ಹಾರಿಸ್ಬಿಡ್ತಾರ. ಅದನ್ನ ಯಾವ್ದ್ರ ಮುಖಾಂತರ ಅಂತಂದ್ ಹೇಳಿದ್ರೆ PSLV ರಾಕೆಟ್ ಮುಖಾಂತರ. ಈ ಕ್ವಶನ್ ಕೇಳಿದಾರ. PSLV ರಾಕೆಟ್ ಮುಖಾಂತರ ಚಂದ್ರಯಾನ-1 ಅನ್ನ ಉಡಾವಣೆ ಮಾಡ್ತಾರ. ಯಾವಾಗ? 2008 ಅವಾಗ ಏನಾಗತ್ತಂತಂದ್ ಹೇಳಿದ್ರೆ ಸಕ್ಸಸ್ ಆಗತ್ತ. ಸ್ಯಾಟಲೈಟ್ ಹೋಗಿ ಏನಂತಂದ್ ಹೇಳಿದ್ರೆ ಚಂದ್ರನ್ ಮೇಲೆ ಹೋಗಿ ಇಳಿಯತ್ತೆ.
ಅದ್ರ ಸುತ್ತಮುತ್ತ ಏನಂತಂದ್ ಹೇಳಿದ್ರೆ ತಿರ್ಗೋಕ್ ಸ್ಟಾರ್ಟ್ ಆಗತ್ತೆ. ಇದು ಮೇನ್ ಇಂಪಾರ್ಟೆಂಟ್. 2008 ನಮ್ ಇಸ್ರೋದವರು ಸಕ್ಸಸ್ ಆಗ್ತಾರೆ. ಆಮೇಲೆ ಚಂದ್ರಯಾನ 2, ಚಂದ್ರಯಾನ 3 ಇವೆಲ್ಲ ಬರ್ತಾವ ಈಗ ರೀಸೆಂಟ್ ಆಗಿ, ಅವುಗಳನ್ನು ಕೂಡ ಡಿಸ್ಕಷನ್ ಮಾಡೋಣ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದು 2008 ಆಯ್ತು. ಈ ಖುಷಿ ವಿಷಯದೊಳಗಡೆ ತುಂಬಾ ಖುಷಿ ವಿಷಯದಲ್ಲಿ ನಡೀತಾ ಇತ್ತು. ಬಟ್ ಆದ್ರೆ 2008 ಒಂದು ತುಂಬಾ ಏನಂದ್ರೆ ಕಹಿ ಘಟನೆ ನಡೆಯುತ್ತೆ. ಯಾವಾಗಪ್ಪ ಅಂತಂದ ಹೇಳಿದ್ರೆ ನವೆಂಬರ್ 26ನೇ ತಾರೀಕು 2008 ನವೆಂಬರ್ 26ನೇ ತಾರೀಕು ಏನಂತಂದ್ ಹೇಳಿದ್ರೆ ಏನ್ ನಡೆಯುತ್ತೆ? ಮುಂಬೈ ತಾಜ್ ಹೋಟೆಲ್ ಕೇಳಿದಿರಲ್ಲ? ಮುಂಬೈ ತಾಜ್ ಹೋಟೆಲ್ ಮೇಲೆ ಏನಂತಂದ್ ಹೇಳಿದ್ರೆ ದಾಳಿ ನಡೆಯುತ್ತ, ಉಗ್ರರ ದಾಳಿ. ಅಜ್ಮಲ್ ಕಸಬ್ ಅಂತಂದ್ ಹೇಳಿ ಬರ್ತಾರೆ, ಇವರೆಲ್ಲ ಬರ್ತಾರಲ್ಲ. ಸೊ ಅವ್ರನ್ನ ಏನಂತಂದ್ ಹೇಳಿದ್ರೆ ಅವರು ದಾಳಿ ಮಾಡ್ತಾರ. ಒಂದೇ ಕಡೆ ಅಲ್ಲ, ಮುಂಬೈನ ತಾಜ್ ಹೋಟೆಲ್ ಮೇಲೆ, ಆಮೇಲೆ ನಾರಿಮನ್ ಹೌಸ್ ಮೇಲೆ, ಆಮೇಲೆ ಮುಂಬೈನ ರೈಲ್ವೆ ನಿಲ್ದಾಣಗಳ ಮೇಲೆ ದಾಳಿ ಮಾಡಿ ಹಲವಾರು ಜನ ಸತ್ತೋಗ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ಇಷ್ಟೆಲ್ಲ ಆದ ನಂತರ ನಮ್ಮ ದೇಶದೊಳಗಡೆ ಪ್ರಾಪರ್ ಆಗಿ ಸೆಕ್ಯೂರಿಟಿ ಇಲ್ಲ, ಸಡನ್ ಆಗಿ ಭಯೋತ್ಪಾದಕರು ದಾಳಿ ಮಾಡಿದ್ರು ಅಂತಂದ್ ಹೇಳಿದ್ರೆ ಹೋಗಿ ಆಕ್ಷನ್ ತಗೊಳ್ಳೋರು ಯಾರು ಇಲ್ಲ ಅಂತಂದ್ ಹೇಳಿ ಅವಾಗ ಒಂದು ಏನಂತಂದ್ ಹೇಳಿದ್ರೆ ಪಡೆ ನಿರ್ಮಾಣ, ಅಂದ್ರೆ ಒಂದು ಇಂಡಿಯನ್ ಆರ್ಮಿ ತುಕಡಿ ನಿರ್ಮಾಣ ಆಗತ್ತ. ಅದು ಯಾವ್ದಂತಂದ್ ಹೇಳಿದ್ರೆ NIA ಅಂತಂದ್ ಹೇಳ್ತೀವಿ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನ ಸ್ಥಾಪನೆ ಮಾಡ್ತಾರ. ಏನ್ ಸ್ಥಾಪನೆ ಮಾಡ್ತಾರ? ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನ ಸ್ಥಾಪನೆ ಮಾಡ್ತಾರ. ನೆನ್ಪಿಟ್ಕೊಡ್ರಿ ಇದನ್ನ. ಇದೇನ್ ಮಾಡತ್ತಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಆಕ್ಷನ್ ತಗೊಳತ್ತ, ಯಾರ್ದು ಪರ್ಮಿಷನ್ ಏನ್ ಬೇಡ. ಸೊ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನ್ ಮಾಡತ್ತಂತಂದ್ ಹೇಳಿದ್ರೆ ಬಂದ ತಕ್ಷಣ ಶೂಟ. ಸೊ ಆ ತರ ಒಂದು NIA ಆರ್ಗನೈಸೇಷನ್ ಅನ್ನ ಏನ್ ಮಾಡ್ತಾರ ಅಂದ್ರ ಭಯೋತ್ಪಾದಕರ ವಿರುದ್ಧವಾಗಿ ಹೋರಾಡಕ್ಕೆ ಇದು ಮಾಡ್ತಾರ, ನೇಮಕ ಮಾಡ್ತಾರ. ಸೊ ಇಷ್ಟು ಪಾಯಿಂಟ್ಸ್ ಗಳೆಲ್ರಿಗೂ ಕ್ಲಿಯರ್. ಕ್ವಶನ್ಸ್ ಗಳು ಬರ್ತಾವ ಏನಪ್ಪಾ ಅಂತಂದ್ ಹೇಳಿದ್ರೆ ಯೋಜನೆಗಳ ಮೇಲೆ ಸ್ವಲ್ಪ ನೆನ್ಪಿಟ್ಕೊಳ್ರಿ. ಫಸ್ಟ್ ಟೈಮ್ ಏನಂತಂದ್ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಆಧಾರ್ ಕಾರ್ಡ್ ಏನೈತಲ್ಲ ಅದು ಕಂಪಲ್ಸರಿ ಅಂತಂದ್ ಹೇಳಿ. ಸೊ ಪ್ರತಿಯೊಬ್ಬ ನಾಗರಿಕರಿಗೆ ವಿಶಿಷ್ಟ ಗುರುತಿನ ಚೀಟಿ ಇರಬೇಕು, ಆಮೇಲೆ ಅದಕ್ಕೊಂದು ಸಂಖ್ಯೆ ಇರಬೇಕು ಅಂತಂದ್ ಹೇಳಿ. ಅದನ್ನ ನಾವ್ ಏನಂತ ಕರಿತೀವಿ? UIDAI ಅಂತಂದ್ ಹೇಳ್ತೀವಲ್ಲ. ಸೊ ಈ ತರ ಏನಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಸಂಖ್ಯೆ ಇರಬೇಕು, ಎಲ್ರಿಗೂ ಆಧಾರ್ ಕಾರ್ಡ್ ಇರಬೇಕು, ಅದ್ರ ಜೊತೆಗೆ ಏನಿರ್ಬೇಕು? ಬಯೋಮೆಟ್ರಿಕ್ ಇರ್ಬೇಕು ಅಂತಂದ್ ಹೇಳಿ ಇದು ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಸ್ಟಾರ್ಟ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇದನ್ನ 2009 ಸ್ಟಾರ್ಟ್ ಮಾಡ್ತಾರ. ನೆನ್ಪಿಟ್ಕೊಳ್ರಿ, ಇವೆಲ್ಲ ಚೇಂಜಸ್ ನಮ್ಮ ಭಾರತ ದೇಶದೊಳಗಡೆ ಬಿಜೆಪಿ ಗೌರ್ಮೆಂಟ್ ಏನೇನ್ ಮಾಡ್ತು, ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಏನೇನ್ ಮಾಡ್ತು ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ 2009 ಶಿಕ್ಷಣಕ್ಕೋಸ್ಕರ ಒಂದು ಕಾಯ್ದೆಯನ್ನ ಜಾರಿಗೆ ತಗೊಂಡ್ ಬರ್ತಾರ. ಶಿಕ್ಷಣಕ್ಕೋಸ್ಕರ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಕಾಯ್ದೆನ ಜಾರಿಗೆ ತಗೊಂಡ್ ಬರ್ತಾರ 2009. 6ರಿಂದ 14 ವರ್ಷದ ಮಕ್ಕಳೇನಪ್ಪಾ ಅಂತಂದ್ ಹೇಳಿದ್ರ ಉಚಿತವಾಗಿ ಕಡ್ಡಾಯವಾಗಿ ಶಿಕ್ಷಣವನ್ನ ತಗೊಳ್ಬೇಕು ಅಂತಂದ್ ಹೇಳಿ 2009 ಶಿಕ್ಷಣ ಕಾಯ್ದೆ ಒಳಗೆ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ಮೊದಲ ಏನಂತಂದ್ ಹೇಳಿದ್ರೆ ಒಂದು ಅಮೆಂಡ್ಮೆಂಟ್ ಆಗಿರುತ್ತೆ, ಬಟ್ ಆದ್ರೆ 2009 ಶಿಕ್ಷಣ ಕಾಯ್ದೆ ಪ್ರಕಾರ ಅದನ್ನೇನಂತಂದ್ ಹೇಳಿದ್ರೆ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಇಂಪ್ಲಿಮೆಂಟ್ ಮಾಡ್ತಾರ. ಇದು ಒಂದೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಅದಾದ ನಂತರ 2010 2 ಹಗರಣಗಳು ಬರ್ತಾವ. 2010 ತುಂಬಾ ದೊಡ್ಡ ಹಗರಣಗಳು. ಒಂದೇನಂತಂದ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ 2G ಸ್ಪೆಕ್ಟ್ರಮ್ ಅಂತಂದ್ ಕೇಳಿದಿರ? 2G ಸ್ಪೆಕ್ಟ್ರಮ್ ಅಂತಂದ್ ಹೇಳಿ ಒಂದ್ ಹಗರಣ, 2G ಸ್ಪೆಕ್ಟ್ರಮ್ ಅಂತಂದ್ ಹೇಳಿ. ಇನ್ನೊಂದು ಕಾಮನ್ವೆಲ್ತ್ ಹಗರಣ, ಕಾಮನ್ವೆಲ್ತ್ ಗೇಮ್ಸ್ ಹಗರಣ. ಏನಂತಂದ್ ನಮ್ ದೇಶದೊಳಗಡೆ ಕಾಮನ್ವೆಲ್ತ್ ಗೇಮ್ಸ್ ಗಳನ್ನ ಇಟ್ಕೋಬೇಕಂತಂದ್ ಹೇಳಿ ಪ್ಲಾನ್ ಮಾಡ್ತಾರ, ಇಡ್ತಾರ. ಬಟ್ ಆದ್ರೆ ಏನಂತಂದ್ ಹೇಳಿದ್ರೆ ಅದಕ್ಕೂ ಕೂಡ ಹಗರಣ ಮಾಡ್ತಾರ. 1000 ಕೋಟಿ ಗಂಟ್ಲೆ ಎಲ್ಲ ಅಂತಂದ್ ಹೇಳಿದ್ರೆ ದುಡ್ಡನ್ನ ತಿಂತಾರ ರಾಜಕಾರಣಿಗಳು. ಸೊ ಈ 2 ಹಗರಣಗಳು 2010 ನಡೆಯುತ್ತ. ನಮ್ಮ ದೇಶ ಏನಂದ್ರೆ ತಲೆ ಕೆಳಗಾಗೋತರ 2G ಸ್ಪೆಕ್ಟ್ರಮ್ ಅಂಡ್ ಕಾಮನ್ವೆಲ್ತ್ ಗೇಮ್ ಹಗರಣ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಆ ಕೆಲವೊಂದು ಥಿಂಗ್ಸ್ ಗಳು ಬರ್ತಾವ. ಒಂದ್ ಕ್ವಶನ್ ಕೇಳಿದಾರ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತಂದ್ ಹೇಳಿ. ಫುಡ್ ಸೆಕ್ಯೂರಿಟಿ ಆಕ್ಟ್ ಯಾವಾಗ ಜಾರಿಗೆ ಬಂದೈತೆ ಅಂತಂದ್ ಹೇಳಿ ಕ್ವಶನ್ ನ ಕೇಳಿದಾರ. ಜಸ್ಟ್ ಡೈರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ, 2013 ಆಹಾರ ಭದ್ರತಾ ಕಾಯ್ದೆ ಏನಂತಂದ್ ಹೇಳಿದ್ರೆ ಜಾರಿಗೆ ಬರುತ್ತ. ಆಮೇಲೆ 2014 ಒಂದು ಚೇಂಜಸ್ ಅನ್ನ ಮಾಡ್ತಾರ ಇಸ್ರೋದವರು, ಮಂಗಳಯಾನ ಅಂತಂದ್ ಹೇಳಿ. ಮಂಗಳಯಾನ 2014 ಕೇಳಿದಿರಿ, ಮಾಮ್ ಅಂತಂದ್ ಹೇಳಿ, ಮಾರ್ಸ್ ಆರ್ಬಿಟರ್ ಮಿಷನ್ ಅಂತಂದ್ ಹೇಳಿ. ಮಾಮ್ ಒಂದು ಈಗ ಹೆಂಗಪ್ಪಾ ಅಂತ ಸಿಂಪಲ್ ಆಗಿ ಹೇಳ್ಬೇಕಂತಂದ್ ಹೇಳಿದ್ರೆ ಒಂದು ಹಾಲಿವುಡ್ ಮೂವಿ, ಒಂದು ಇಂಗ್ಲಿಷ್ ಮೂವಿ ಏನ್ ತೆಗಿತಾರಲ್ಲ ಅಷ್ಟು ಬಜೆಟ್ ಒಳಗಡೆ ನಮ್ಮ ಭಾರತ ದೇಶ ಏನ್ ಮಾಡತ್ತ ಅಂತಂದ್ ಹೇಳಿದ್ರ
ಭೂಮಿಯಿಂದ ಮಂಗಳ ಗ್ರಹಕ್ಕ ಸ್ಯಾಟಲೈಟ್ ಅನ್ನ ಕಳಿಸುತ್ತ. ಮಾಮ್ ಮಿಷನ್ ಅಂತಂದ್ ಹೇಳ್ತೀವಿ. ಅದು 2014ರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡತ್ತ. ಇದನ್ನ ಕ್ವಶನ್ ಅನ್ನ ಕೇಳಿದಾರ. ಮಾಮ್ ಮಿಷನ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತಂದೇಳಿ 2014ರೊಳಗಡೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2015ರೊಳಗಡೆ 2015ರೊಳಗಡೆ ಮೊದಲು ಏನಿತ್ತು ಅಂತಂದ ಹೇಳಿದ್ರೆ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಗೊಂಡು ಬರೋಕೆ ಯೋಜನಾ ಆಯೋಗ ಅಂತಂದಿತ್ತು. ಬಟ್ ಆದ್ರೆ 2015ರಲ್ಲಿ ಬಿಜೆಪಿ ಗೌರ್ಮೆಂಟ್, ಅದು ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಚೇಂಜಸ್ ಮಾಡ್ತಾರ. ಚೇಂಜಸ್ ಮಾಡಿಬಿಟ್ಟು ಅದನ್ನ ಏನ್ ಮಾಡ್ತಾರ ಅಂದ್ರೆ ನೀತಿ ಆಯೋಗ ಅಂತಂದ ಹೇಳಿ ಚೇಂಜ್ ಮಾಡ್ತಾರೆ. ಏನಂತ ಚೇಂಜ್ ಮಾಡ್ತಾರ? ನೀತಿ ಆಯೋಗ ಅಂತಂದೇಳಿ. ಅದ್ ಯಾವಾಗ ಅಂತಂದ್ರೆ 2015ರೊಳಗಡೆ ಜನವರಿ 1ನೇ ತಾರೀಕು. ಇದನ್ನ ತುಂಬಾ ಸಾರಿ ಕೇಳಿದಾರ, ಬಾಳ ಅಂದ್ರೆ ಬಾಳ ಸಾರಿ ಕೇಳಿದಾರೆ, ಯೋಜನಾ ಆಯೋಗ ಮತ್ತು ನೀತಿ ಆಯೋಗದ ಮೇಲೆ. ನೆಕ್ಸ್ಟ್ ಏನಾಗತ್ತಂತ ಹೇಳಿದ್ರೆ ನೀತಿ ಆಯೋಗ ನೆಕ್ಸ್ಟ್ ಬರುವಂತ ಪಂಚವಾರ್ಷಿಕ ಯೋಜನೆಗಳನ್ನ ಚೇಂಜಸ್ ಮಾಡ್ಕೊಂತ ಹೋಗುತ್ತ. ಆಮೇಲೆ ನೆಕ್ಸ್ಟ್ ಕೆಲವೊಂದ್ ಥಿಂಗ್ಸ್ ಗಳು ಬರ್ತಾವ. GST ಆಕ್ಟ್ ಅಂತಂದ್ ಹೇಳಿ ಬರುತ್ತೆ, ಕೇಳಿದಿರಿ? GST ಆಕ್ಟ್, GST ಕಾಯ್ದೆಯನ್ನ ಜಾರಿಗೆ ತಗೊಂಡು ಬರ್ತಾರ. GST ತೆರಿಗೆ ಯಾವಾಗ ಅಂತಂದ್ ಹೇಳಿದ್ರೆ ಇದರದ್ದು ಮೇನ್ ರೋಲ್ ಏನಂತಂದ್ ಹೇಳಿದ್ರೆ ಒಂದು ದೇಶ ಒಂದು ತೆರಿಗೆ, ಒಂದು ದೇಶ ಒಂದು ತೆರಿಗೆ. ರೀಸನ್ ಯಾಕಪ್ಪ ಅಂತಂದ್ ಹೇಳಿದ್ರ ನಮ್ಮ ದೇಶದೊಳಗಡೆ ಡಿಫ್ರೆಂಟ್ ಆಗಿರುವಂತ ಸ್ಟೇಟ್ಗಳಿರ್ತಾವ. ಪ್ರತಿಯೊಂದು ಸ್ಟೇಟ್ ಅಲ್ಲಿ ಡಿಫ್ರೆಂಟ್ ತೆರಿಗೆಗಳು. ಸೊ ಆ ರೀಸನ್ಗೋಸ್ಕರ ಎಲ್ಲರೂ ಸಫರ್ ಆಗ್ತಿದಾರ ಅಂತಂದ್ ಹೇಳಿ ಒಂದು ದೇಶ ಒಂದ ತೆರಿಗೆ ಅಂತಂದ್ ಇರ್ಬೇಕು ಅಂತಂದ್ ಹೇಳಿ 2017 ಜುಲೈ 1ನೇ ತಾರೀಕು 2017 ಜುಲೈ 1ನೇ ತಾರೀಕು GST ಯನ್ನ ಜಾರಿಗೆ ತಗೊಂಡು ಬರುತ್ತ. ಒಂದು ದೇಶ ಒಂದು ಮಾರುಕಟ್ಟೆ ಒಂದು ತೆರಿಗೆ ಅಂತಂದ್ ಹೇಳಿ ಅದರದ್ದು ಸ್ಲೋಗನ್. ಆಮೇಲೆ ಅದೇ ರೀತಿಯಾಗಿ ಇನ್ನೊಂದು ಮರ್ತವಲ್ಲ, ಡಿಮೋನಟೈಸೇಷನ್ ಆಗತ್ತ. ಡಿಮೋನಟೈಸೇಷನ್ ಕೇಳಿದಿರೇನ್? ಯಾವಾಗ ಕೇಳಿರ್ತೀರಿ, ಎಷ್ಟೋ ಜನ ಲಾಸ್ ಕೂಡ ಆಗಿದಾರ ಕೋಟಿ ಗಂಟ್ಲೆ. ಡಿಮೋನಟೈಸೇಷನ್ ಆಗತ್ತೆ ಯಾವಾಗ? 2017 ನವೆಂಬರ್ 8ನೇ ತಾರೀಕು. 2016 ನವೆಂಬರ್ 8ನೇ ತಾರೀಕು ನೋಟುಗಳ ಅಮಾನ್ಯೀಕರಣ ಅಂತಂದೇಳಿ. ಈಗ ದುರಂಧರ್ ಮೂವಿ ಒಳಗಡೆ ತೋರಿಸಿದಾರಲ್ಲ, ದುರಂಧರ್ 2 ಒಳಗಡೆ ತೋರಿಸಿದಾರ ನೋಡ್ರಿ, ಯಾವ ರೀಸನ್ಗೋಸ್ಕರ ಡಿಮೋನಿಟೈಸೇಷನ್ ಮಾಡಿದ್ರು ಅಂತಂದೇಳಿ. ರೀಸನ್ ಏನಂತಂದ್ರೆ ಪಾಕಿಸ್ತಾನ ಸಾವಿರಾರು ಕೋಟಿ ಗಂಟ್ಲೆ ಏನಂತಂದ ಹೇಳಿದ್ರೆ ನೋಟ್ಗಳನ್ನ ಪ್ರಿಂಟ್ ಮಾಡಿ ನಮ್ಮ ದೇಶಕ್ಕೆ ಏನಂತಂದ್ರೆ ರವಾನೆ ಮಾಡ್ತಿರುತ್ತ. ಸೊ ಅದಕ್ಕೋಸ್ಕರ ಅದೆಲ್ಲಾದ್ರೂ ಬಂದಿತ್ತಂತಂದ ಹೇಳಿದ್ರೆ ಆರ್ಥಿಕ ಕುಸಿತ ಉಂಟಾಗ್ತಿತ್ತು. ನಾವೇನ್ ಮಾಡ್ಬೇಕಿತ್ತು ಅಂತಂದ ಹೇಳಿದ್ರೆ ಅವಾಗ ರಾಷ್ಟ್ರಪತಿಯವರು ಆರ್ಟಿಕಲ್ 360 ಜಾರಿಗೆ ತಗೊಂಡ್ ಬರ್ಬೇಕಿತ್ತು. ಆರ್ಟಿಕಲ್ 360 ಅಂದ್ರೆ ಏನ ಗೊತ್ತೈತಿನ ಯಾರಿಗಾದ್ರ? ಫೈನಾನ್ಸಿಯಲ್ ಎಮರ್ಜೆನ್ಸಿಯನ್ನ ಜಾರಿಗೆ ತಗೊಂಡ್ ಬರ್ಬೇಕಿತ್ತು. ಅವೆಲ್ಲಾದ್ರೂ ದುಡ್ಡೆಲ್ಲಾದ್ರೂ ಬಂದಿತ್ತು ಅಂತಂದ ಹೇಳಿದ್ರ ಮಾರುಕಟ್ಟೆ ಆಗಿರ್ಬೋದು ಅಥವಾ ಹಣದ ಮೌಲ್ಯ ಏನಂತಂದ ಹೇಳಿದ್ರ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತಿತ್ತು. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಏನ್ ಮಾಡತ್ತೆ ಅಂತಂದ ಹೇಳಿದ್ರೆ ನೋಟುಗಳ ಅಮಾನ್ಯೀಕರಣ ಮಾಡುತ್ತ 2016 ನವೆಂಬರ್ 8ರಂದು. ಅದು ಏನಂತಂದ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ 500 ರೂಪಾಯಿ ಮತ್ತು 1000 ರೂಪಾಯಿ ನೋಟುಗಳನ್ನ ರದ್ದು ಮಾಡುತ್ತೆ. 500 ಮತ್ತು 1000 ರೂಪಾಯಿ ನೋಟುಗಳನ್ನ ಏನ್ ಮಾಡತ್ತಂತಂದ ಹೇಳಿದ್ರೆ ರದ್ದು ಮಾಡತ್ತ. ಸೊ ಇದನ್ನ ನೆನ್ಪಿಟ್ಕೊಳ್ರಿ. ಎಸ್, ಎನಿ ಕ್ವಶನ್? ನೆಕ್ಸ್ಟ್ ನೋಡ್ರಿ, ತುಂಬಾ ಚೇಂಜಸ್. ಇನ್ನೊಂದು ಕ್ವಶನ್ ಬರುತ್ತ ನಮ್ಗೆ 2019ರೊಳಗಡೆ. 2019ರೊಳಗಡೆ ಆರ್ಟಿಕಲ್ 370 ಯನ್ನ ರದ್ದು ಮಾಡ್ತಾರ. ಆರ್ಟಿಕಲ್ 317 ಯಾವತ್ತೂ ರದ್ದಾಗಂಗಿಲ್ಲ ಅಂತ ಅನ್ಕೊಂಡಿದ್ವಿ. ಯಾಕಂತಂದ ಹೇಳಿದ್ರೆ ಅದು ಜಮ್ಮು ಕಾಶ್ಮೀರ್ಗೆ ವಿಶೇಷ ಸ್ಥಾನಮಾನ ಕೊಟ್ಟಿರೋದು. ಯಾವಾಗ ಕೊಟ್ಟಿರೋದು? ರಾಜಾ ಹರಿ ಸಿಂಗ್, ಅದಾದ ನಂತರ ಇನ್ನೊಬ್ರು ಯಾರಂತಂದ್ರೆ ಜವಾಹರ್ಲಾಲ್ ನೆಹರು. ಇವ್ರಿಬ್ರು ಏನ್ ಮಾಡ್ತಾರ ಅಂದ್ರೆ ಒಂದು ಒಪ್ಪಂದಕ್ಕ ಸೈನ್ ಹಾಕ್ತಾರ, ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಅಂತಂದೇಳಿ. ಆ ಟೈಮ್ ಒಳಗಡೆ ಬರತ್ತ ಬಿಡು, ಒಬ್ಬ ಅತಿಥಿ ಬರತ್ತ ನಮ್ ದೇಶಕ್ಕ, ಅವ್ ಮೊದಲು ಇಲ್ಲ ಅಂದ, ಇವಾಗ ಬಂದ್ ಸೇರ್ಕೊಳಕತ್ತ, ಇವಂಗೊಂದು ವಿಶೇಷವಾಗಿ ಸ್ಥಾನಮಾನವನ್ನ ಕೊಡ್ಬೇಕಂತಂದೇಳಿ ಜವಾಹರ್ಲಾಲ್ ನೆಹರು ಮತ್ತು ಅವ್ನ ಕ್ಯಾಬಿನೆಟ್ ಏನ್ ಮಾಡತ್ತಂದ್ರ ಜಮ್ಮು ಕಾಶ್ಮೀರ್ಗೆ ಅದು ಸಂವಿಧಾನದೊಳಗಡೆ ಒಂದು ವಿಶೇಷ ಸ್ಥಾನಮಾನ ಕೊಡುತ್ತಾ ಆರ್ಟಿಕಲ್ 370 ಅಂಡರ್. ಇದು ಯಾವಾಗೂ ಏನ್ ಚೇಂಜ್ ಆಗಂಗಿಲ್ಲ ಅನ್ಕೊಂಡಿದ್ವಿ. ಬಟ್ ಆದ್ರೆ ಇದನ್ನು ಕೂಡ ಏನಂತಂದ್ರೆ ತೆಗೆದು ಹಾಕ್ತಾರ. ಯಾವಾಗ? 2019. ಇದು ನೆನ್ಪಿಟ್ಕೋಬೇಕು, ಕ್ವಶನ್ ಬರುತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನು ಕೆಲವೊಂದ್ ಏನಂತಂದ್ ಹೇಳಿದ್ರ ಯಾರಿಗಾದ್ರೂ ಗೊತ್ತಿದಾವ ಏನಪ್ಪಾ ಅಂತಂದ್ ಹೇಳಿದ್ರ PMAY ಅಂತಂದ್ ಹೇಳ್ತೀವಿ. ಅಂದ್ರ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂತಂದ್ ಹೇಳ್ತೀವಿ. ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ.
ಬರೆದ್ ಬಿಡ್ತೀನಿ. ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂತಂದೇಳಿ ಇದೇನಂತಂದ ಹೇಳಿದ್ರೆ ಸಣ್ಣ ಉದ್ಯಮಿಗಳಿಗೆ 10 ಲಕ್ಷ ರೂಪಾಯಿ ಕೊಡೋದು, ಸಾಲವನ್ನ ಕೊಡೋದು. ಇದು ತುಂಬಾ ಇಂಪಾರ್ಟೆಂಟ್. ಅದ್ರಲ್ಲೂ ಕೂಡ ಏನಂತಂದ ಹೇಳಿದ್ರೆ 3 ಹಂತಗಳ ಸಾಲ ಬರುತ್ತೆ. ಒಂದ್ ಯಾವ್ದಂತಂದ ಹೇಳಿದ್ರೆ ಶಿಶು ಅಂತಂದ ಹೇಳಿ, ಆಮೇಲೆ ಇನ್ನೊಂದ್ ಏನಂತಂದ ಹೇಳಿದ್ರೆ ಕಿಶೋರ್ ಅಂತಂದ ಹೇಳಿ, ಆಮೇಲೆ ಇನ್ನೊಂದ್ ಏನಂತಂದ ಹೇಳಿದ್ರೆ ತರುಣ್ ಅಂತಂದ ಹೇಳಿ. ಸ್ಟೆಪ್ ವೈಸ್. ಸೊ 10 ಲಕ್ಷ ಡೈರೆಕ್ಟ್ ಆಗಿ ಕೊಡಂಗಿಲ್ಲ. ಶಿಶು ಅಂತಂದ ಹೇಳಿ ಒಂದಿಷ್ಟು ಹಣ ಬರುತ್ತ, ಕಿಶೋರ್ ಅಂತಂದ ಹೇಳಿ ಇಂದಿಷ್ಟು ಹಣ, ಆಮೇಲೆ ತರುಣ್ ಅಂತಂದ ಹೇಳಿ ಇಂತಿಷ್ಟು ಹಣ ಬರುತ್ತ. ಸೊ ಅದೇನಂತಂದ ಹೇಳಿದ್ರೆ ಸಣ್ಣ ಸಣ್ಣ ಉದ್ಯಮಿಗಳಿಗೆ ಹೆಲ್ಪ್ ಮಾಡ್ಬೇಕಂತಂದ ಹೇಳಿ 10 ಲಕ್ಷದವರೆಗೆ ಸಾಲ ಕೊಡೋದು ಪಿ ಎಂ ಮುದ್ರಾ ಯೋಜನೆ ಅಂತಂದೇಳಿ. ನೆಕ್ಸ್ಟ್ ಇನ್ನೊಂದು ಬರುತ್ತ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತಂದೇಳಿ. ಪಿ ಎಂ ವಿಶ್ವಕರ್ಮ ಯೋಜನೆ ಅಂತಂದೇಳಿ ಇದು ಎದಕ್ಕಪ್ಪ ಅಂತಂದ ಹೇಳಿದ್ರ ನಮ್ಮ ದೇಶದಲ್ಲಿರುವಂತಹ ಕುಶಲಕರ್ಮಿಗಳಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡೋಕಂತಂದ ಹೇಳಿ ತಗೊಂಡ್ಬರ್ತಾರ. ಆ ನೆನ್ಪಿಟ್ಕೊಳ್ರಿ, ಕುಶಲಕರ್ಮಿಗಳಿಗೆ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಆಯುಷ್ಮಾನ್ ಭಾರತ್ ಅಂತಂದ ಹೇಳಿ ಬರುತ್ತೆ, ಕೇಳಿದಿರಿ? ಆಯುಷ್ಮಾನ್ ಭಾರತ್ ಇದು ಯಾವ್ದಕ್ ರಿಲೇಟೆಡ್ ಬರುತ್ತಪ್ಪ ಅಂತಂದ ಹೇಳಿದ್ರ ಆರೋಗ್ಯ ವಿಮಾ ಯೋಜನೆ. ಇದು ವಿಶ್ವದ ಅತಿ ದೊಡ್ಡ ಆರೋಗ್ಯ ವಿಮಾ ಯೋಜನೆ. ಆಯುಷ್ಮಾನ್ ಭಾರತ್ ಅಂಡರ್ ಒಳಗಡೆ ಏನಂತಂದ ಹೇಳಿದ್ರ ಫ್ರೀ ಆಗಿ ಹೆಲ್ತ್ ಚಿಕಿತ್ಸೆಯನ್ನ ತಗೋಬಹುದು. ಎಷ್ಟ್ರವರೆಗೂ ಅಂತಂದ ಹೇಳಿದ್ರ 5 ಲಕ್ಷ ರೂಪಾಯಿವರೆಗೂ ಆಯುಷ್ಮಾನ್ ಭಾರತ್ ಯೋಜನೆ ಅಂತಂದ ಹೇಳಿ. ಆಮೇಲೆ ನೆಕ್ಸ್ಟ್ ಅದೇ ರೀತಿಯಾಗಿ ಹೆಣ್ಮಕ್ಳು ಶಿಕ್ಷಣಕ್ಕೋಸ್ಕರ ಬೇಟಿ ಬಚಾವೋ ಬರುತ್ತಲ್ಲ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಂದೇಳಿ 2015 ಏನಂತಂದ್ರೆ ಇದನ್ನ ಜಾರಿಗೆ ತಗೊಂಡ್ ಬರ್ತಾರ. ಹೆಣ್ಣು ಮಕ್ಕಳ ಲಿಂಗಾನುಪಾತವನ್ನ ಸುಧಾರಿಸೋಕೆ, ಆಮೇಲೆ ಅವರ ಶಿಕ್ಷಣವನ್ನ ಸುಧಾರಿಸೋಕೆ. ಅಂದ್ರೆ ಹುಟ್ಟಿದ ತಕ್ಷಣ ಏನಪ್ಪಾ ಅಂತಂದ್ರೆ ಇನ್ನು ಹುಟ್ಟೋಕ್ಕಿಂತ ಮುಂಚೆನೆ ಏನ್ ಮಾಡ್ತಾ ಇರ್ತಾರ ಅಂದ್ರೆ ಹೆಣ್ಣು ಮಕ್ಕಳ ಅದಾರ ಅಂತಂದ ಹೇಳಿ ಅವ್ರನ್ನ ಕೊಲ್ತಾ ಇರ್ತಾರ, ಭ್ರೂಣ ಹತ್ಯೆ ಮಾಡ್ತಾ ಇರ್ತಾರ. ಸೊ ಆ ಟೈಮ್ ಒಳಗಡೆ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತಾರ. ನೆಕ್ಸ್ಟ್ ನೋಡ್ರಿ, ಇನ್ನೊಂದ್ ಬರುತ್ತ ಪಿ ಎಂ ಉಜ್ವಲ್ ಯೋಜನೆ ಅಂತಂದೇಳಿ. ಪಿ ಎಂ ಉಜ್ವಲ್ ಯೋಜನೆ. ಉಜ್ವಲ್ ಅಂದ್ರೆ ಏನು? ಬೆಳಕು. ಸಿಂಪಲ್ ಆಗಿ 2016 ಇದೇನ್ ಮಾಡತ್ತಂತಂದ ಹೇಳಿದ್ರ LPG ಕೊಡೋದು. ಸೊ ಬಡವ್ರಿಗೇನಪ್ಪಾ ಅಂತಂದ ಹೇಳಿದ್ರೆ ಬಡತನ ರೇಖೆಗಳಿಗಿಂತ ಕಡಿಮೆ ಇರೋರ್ಗೆ, ಅದು BPL ಕಾರ್ಡ್ ಇರೋರ್ಗೆ LPG ಅನ್ನ ಉಚಿತವಾಗಿ ನೀಡುವಂತಹ ಒಂದು ಯೋಜನೆ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಅಂತಂದೇಳಿ. ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಅಂತಂದೇಳಿ, ಸಮ್ಮಾನ್ ನಿಧಿ 2019 ಜಾರಿಗೆ ತಗೊಂಡ್ ಬರ್ತಾರ. ಇದೇನಪ್ಪಾ ಅಂತಂದ್ರೆ ಪ್ರತಿ ರೈತರಿಗೆ ಪ್ರತಿ ವರ್ಷ ಏನಂತಂದ್ರೆ 6,000 ರೂಪಾಯಿ ಕೊಡೋದು. ಇವನ್ ನಮ್ಮಪ್ಪ ಕೂಡ ಏನಂತಂದ್ರೆ ಪ್ರತಿ ವರ್ಷ ನಮ್ಮ ಅಪ್ಪನ್ಗೂ ಬರುತ್ತ, ಎಲ್ರಿಗೂ ಬರುತ್ತಲ್ಲ ರೈತರಿಗೆ, ಪ್ರತಿ ವರ್ಷ ಏನಂತಂದ್ರೆ 6,000 ರೂಪಾಯಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಅಂತಂದ ಹೇಳಿ ಬರುತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಜಲ್ ಜೀವನ್ ಮಷಿನ್ ಅಂತಂದ ಹೇಳಿ, ಜಲ್ ಜೀವನ್ ಮಿಷನ್ ಅಂತಂದ ಹೇಳಿ ಬರುತ್ತ. ಜಲ್ ಜೀವನ್ ಮಿಷನ್ 2019 ಇದೇನಂತಂದ ಹೇಳಿದ್ರೆ ಪ್ರತಿಯೊಂದು ಗ್ರಾಮೀಣಗಳಲ್ಲಿ ಏನಂತಂದ ಹೇಳಿದ್ರೆ ಮನೆ ಮನೆಗೂ ನಳ ಸಂಪರ್ಕ, ಶುದ್ಧ ಕುಡಿಯುವ ನೀರನ್ನ ಒದಗಿಸ್ಬೇಕು ಅಂತಂದ ಹೇಳಿ. ಸೊ ನಳ ಸಂಪರ್ಕ ಜಲ್ ಜೀವನ್ ಮಿಷನ್ ಅಂತಂದ ಹೇಳಿ 2019. ಆಮೇಲೆ ನೆಕ್ಸ್ಟ್ ನಗರಗಳನ್ನ ಏನಪ್ಪಾ ಅಂತ ಡೆವಲಪ್ಮೆಂಟ್ ಮಾಡ್ಬೇಕಂತಂದ ಹೇಳಿ ಸ್ಮಾರ್ಟ್ ಸಿಟಿ ಯೋಜನೆ ಅಂತಂದ ಹೇಳಿ ಬರುತ್ತೆ. ಸ್ಮಾರ್ಟ್ ಸಿಟಿ ಯೋಜನೆ ಯಾವಾಗ ಜಾರಿಗೆ ಬರುತ್ತಾ? ಇದು ಕೂಡ 2015. ಇದ್ರ ಅಂಡರ್ ಒಳಗಡೆ ಏನಂತಂದ್ರೆ ಟೋಟಲ್ ಆಗಿ 100 ಸಿಟಿಗಳನ್ನ ಮೊದಲ ಹಂತದಲ್ಲಿ ಏನ್ ಮಾಡ್ಬೇಕು, ಸಮಗ್ರ ಯೋಜನೆಯನ್ನ ಮಾಡ್ಬೇಕು ಅಂತಂದ ಹೇಳಿ. ಅದಾದ ನಂತರ 2021 ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಿಷನ್ ಬರುತ್ತಾ, ಪಿ ಎಂ ಗತಿ ಶಕ್ತಿ ಅಂತಂದೇಳಿ. ಪಿ ಎಂ ಗತಿ ಶಕ್ತಿ ಅಂತಂದೇಳಿ ಇದೇನಂತಂದ ಹೇಳಿದ್ರೆ ರಸ್ತೆ, ರೈಲು, ಆಮೇಲೆ ಬಂದರುಗಳನ್ನ ನೆನ್ಪಿಟ್ಕೊಳ್ರಿ. ರಸ್ತೆಗಳನ್ನಾಗಿರ್ಬೋದು ಅವುಗಳನ್ನ ಕನೆಕ್ಟ್ ಮಾಡ್ಬೇಕು, ಬಂದರುಗಳಿಗೆ ಕನೆಕ್ಟ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಬಂದರುಗಳಿಂದ, ರಸ್ತೆಗಳಿಂದ ರೈಲ್ವೆ ನಿಲ್ದಾಣಗಳಿಗೆ ಕನೆಕ್ಟ್ ಮಾಡ್ಕೋಬೇಕು. ಸೊ ಎಲ್ಲ ಏನಂತಂದ ಹೇಳಿದ್ರೆ ಪ್ರತಿಯೊಂದು ಮೂಲ ಸೌಲಭ್ಯಗಳನ್ನ ಕೊಡಬೇಕು ಅಂತಂದ ಹೇಳಿ ಒಂದು ಇಂಟೆಗ್ರೇಟೆಡ್ ಒಂದು ಯೋಜನೆ ಬರುತ್ತೆ. ಅದನ್ನ ನಾವು ಪಿ ಎಂ ಗತಿ ಶಕ್ತಿ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪಿ ಎಂ ಗರೀಬಿ ಕಲ್ಯಾಣಿ ಯೋಜನೆ ಅಂತಂದ ಹೇಳಿ ಬರುತ್ತೆ. ಪಿ ಎಂ ಗರೀಬ್ ಕಲ್ಯಾಣ್ ಯೋಜನೆ ಅಂತಂದ ಹೇಳಿ, ಅನ್ನ ಯೋಜನೆ. ಸೊ ಮುಂದೊಂದು ವರ್ಡ್ ಬರುತ್ತ
PM ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಂತಂದ ಹೇಳಿ. ಕೋವಿಡ್ ಟೈಮ್ ಒಳಗಡೆ ಏನಂತಂದ್ರೆ ಉಚಿತವಾಗಿ 5 kg ಅಕ್ಕಿಯನ್ನ ನೀಡ್ತಾರ. ಸೊ ಇದನ್ನ ಇಲ್ಲಿ ಈಗ ಏನ್ ಮಾಡಿದಾರ ಅಂತಂದ ಹೇಳಿದ್ರೆ 2028ವರೆಗೂ ಅದನ್ನ ವಿಸ್ತಾರ ಮಾಡಿದಾರೆ. ಇನ್ನು ಕೂಡ 5 kg ಕೊಡ್ತಾರ PM ಗರೀಬ್ ಕಲ್ಯಾಣ ಅನ್ನ ಯೋಜನೆ ಒಳಗಡೆ. ಆಮೇಲೆ ಇನ್ನೊಂದ್ ಬರುತ್ತ PM ಸ್ವನಿಧಿ ಯೋಜನೆ ಅಂತಂದ ಹೇಳಿ. PM ಸ್ವನಿಧಿ ಯೋಜನೆ. ಈ PM ಸ್ವನಿಧಿ ಯೋಜನೆ ಅಂತಂದ ಹೇಳಿದ್ರೆ 2020ರಲ್ಲಿ ಜಾರಿಗೆ. ಇದೇನಪ್ಪಾ ಅಂತಂದ ಹೇಳಿದ್ರೆ ಬೀದಿ ವ್ಯಾಪಾರಗಳಿಗೆ, ಬೀದಿ ಬದಿ ಏನ್ ವ್ಯಾಪಾರ ಮಾಡ್ತಿರ್ತಾರಲ್ಲ ಅವ್ರಿಗೇನಪ್ಪಾ ಅಂತಂದ ಹೇಳಿದ್ರೆ ತಮ್ಮ ವ್ಯವಹಾರವನ್ನ ಪುನರಾರಂಭ ಮಾಡಕ್ಕೆ ಒಂದು ಸಾಲವನ್ನ ನೀಡೋದು. ಸೊ ತುಂಬಾ ಇಂಪಾರ್ಟೆಂಟ್. ಬೀದಿ ಬದಿ ವ್ಯಾಪಾರಗಳು ಇರ್ತಾರಲ್ಲ ಗಾಡ ಹಾಕೊಂಡು ಅವ್ರಿಗೆ PM ಸ್ವನಿಧಿ ಯೋಜನೆ ಅಂತಂದ ಹೇಳಿ 2020ರಲ್ಲಿ. ಎಸ್, ಇನ್ ಕೆಲವೊಂದು ಬರ್ತಾವ ನೋಡ್ರಿ, ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸುಕನ್ಯಾ ಸಮೃದ್ಧಿ ಯೋಜನೆ. ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಂದೇಳಿ. ಏನಿದು ಸುಕನ್ಯಾ ಸಮೃದ್ಧಿ ಯೋಜನೆ? 2015ರಲ್ಲಿ ಜಾರಿಗೆ ತಗೊಂಡ್ ಬರ್ತಾರ. ಸೊ ಏನಂತಂದ ಹೇಳಿದ್ರೆ ಇದು ಹೆಣ್ಣು ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕೋಸ್ಕರ, ಆಮೇಲೆ ವಿವಾಹದ ಟೈಮಲ್ಲಿ ಏನಂತಂದ ಹೇಳಿದ್ರೆ ಅವ್ರಿಗೆ ದುಡ್ಡು ಬೇಕು ಅಂತಂದ ಹೇಳಿ ಮೊದಲೇ FD ಇಡೋದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಂದ ಹೇಳಿ. ಇದು ಒಂದು. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತಂದ ಹೇಳಿ ಬರುತ್ತೆ. ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಇದೇನಂತಂದ ಹೇಳಿದ್ರೆ 2017ರಲ್ಲಿ ಜಾರಿಗೆ ತಗೊಂಡ್ ಬರ್ತಾರ. ಮೊದಲ ಮಗುವನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಅಂದ್ರ ಗರ್ಭಿಣಿ ಇರ್ತಾರಲ್ಲ, ಸೊ ಅವ್ರಿಗೆ 5,000 ರೂಪಾಯಿವರೆಗೆ ಏನಂತಂದ ಹೇಳಿದ್ರೆ ಪ್ರೋತ್ಸಾಹ ಧನ ನೀಡೋದು ಮಾತೃ ವಂದನಾ ಯೋಜನೆ ಅಂತಂದ ಹೇಳಿ. ಆಮೇಲೆ ನೆಕ್ಸ್ಟ್ ಪೋಷಣ್ ಯೋಜನಾ ಅಂತಂದ ಹೇಳಿ ಬರುತ್ತೆ. ಪೋಷಣ್ ಅಭಿಯಾನ ಅಂತಂದ ಹೇಳಿ. ದೇಶದಲ್ಲಿರುವಂತ ಮಕ್ಕಳಿಗೆ ಏನಂತಂದ ಹೇಳಿದ್ರೆ ಕುಂಠಿತ ಬೆಳವಣಿಗೆ ಆಗ್ಬಾರ್ದು, ಹ್ಯಾಂಡಿಕ್ಯಾಪ್ ಆಗ್ಬಾರ್ದು ಅಂತಂದ ಹೇಳಿ ಅವರಿಗೆ ಪೌಷ್ಟಿಕಾಂಶಗಳನ್ನ ನೀಡುವಂತಹ ಒಂದು ಯೋಜನೆ ಪೋಷಣ್ ಅಭಿಯಾನ ಅಂತಂದ ಹೇಳ್ತೀವಿ. ಅದಾದ ನಂತರ PM ಕೃಷಿ ಸಂಚಾಯಿ ಯೋಜನೆ ಅಂತಂದ ಹೇಳಿ ಬರುತ್ತೆ. PM ಕೃಷಿ ಸಿಂಚಾಯಿ ಯೋಜನೆ 2015ರಲ್ಲಿ. ಇದು ಏನಂತಂದ ಹೇಳಿದ್ರೆ ಏನಿದು ನೀರಾವರಿ ಸೌಲಭ್ಯವನ್ನ ನೀಡೋದು. PM ಕೃಷಿ ಸಂಚಾಯಿ ಯೋಜನೆ ಅಂತಂದ ಹೇಳಿದ್ರೆ ಪ್ರತಿಯೊಂದು ಹೊಲಕ್ಕೇನಪ್ಪಾ ಅಂತಂದ ಹೇಳಿದ್ರೆ ಬೋರ್ವೆಲ್ಗಳು, ಆಮೇಲೆ ಪಂಪ್ ಸೆಟ್ಗಳು ಈ ತರ ಇರಬೇಕು. ನೀರಾವರಿ ಯೋಜನೆಗೋಸ್ಕರ ಬರುತ್ತೆ ಇದು PM ಕೃಷಿ ಸಂಚಾಯಿ ಯೋಜನಾ. ಆಮೇಲೆ ನೆಕ್ಸ್ಟ್ ಯಾವ ಬರ್ತಾವ್ರಪ್ಪ? ಆಮೇಲೆ ಇನ್ನೊಂದು ಬರುತ್ತೆ ನೋಡ್ರಿ, ಉಜಾಲಾ ಯೋಜನೆ ಅಂತಂದೇಳಿ. ಕೇಳಿದಿರೇನು? ಉಜಾಲಾ ಯೋಜನೆ ಇದೇನಂತಂದ್ರೆ ಪ್ರತಿಯೊಂದು ಮನೆಗೆ LED ಬಲ್ಬ್ ಗಳನ್ನ ನೀಡೋದು. ಅಂದ್ರೆ ಕಡಿಮೆ ವಿದ್ಯುತ್ ಅನ್ನ ಯೂಸ್ ಮಾಡ್ಕೋಬೇಕಂತಂದ ಹೇಳಿ ಉಜಾಲಾ ಯೋಜನೆ ಅಂತಂದ ಹೇಳಿ. ಆಮೇಲೆ ಇನ್ನೊಂದು PM ಕುಸುಮ್ ಅಂತಂದ ಹೇಳಿ ಬರುತ್ತೆ. PM ಕುಸುಮ್ ಯೋಜನೆ. PM ಕುಸುಮ್ ಯೋಜನೆ ಅಂತಂದ ಹೇಳಿದ್ರ ರೈತರಿಗೆ ಸೌರಶಕ್ತಿ ಚಾಲಿತ, ತುಂಬಾ ಇಂಪಾರ್ಟೆಂಟ್, ರೈತರಿಗೆ ಏನಂತಂದ ಹೇಳಿದ್ರೆ ಸೌರಶಕ್ತಿ ಚಾಲಿತ ಪಂಪ್ ಸೆಟ್ ಗಳನ್ನ ನೀಡೋದು. ನೀವೇನಂತಂದ್ ದುಡ್ಡು ಕೊಟ್ಟು ತಗೊಳ್ಬೇಕಾಗಿಲ್ಲ, ಹೋಗಿ ಗ್ರಾಮ ಪಂಚಾಯತಿ ಒಳಗಡೆ ಹೋಗಿ ಅಪ್ಲೈ ಮಾಡೋದು PM ಕುಸುಮ್ ಯೋಜನೆ ಅಂಡರ್. ನಿಮ್ಮ ಮನೆಗೆ ಏನಪ್ಪಾ ಅಂತಂದ ಹೇಳಿದ್ರ ಒಂದು ಸೌರಶಕ್ತಿ ಚಾಲಿತ ಪಂಪ್ ಸೆಟ್ ಬರುತ್ತೆ. ಇಂಥವೆಲ್ಲ ನಮ್ಮ ಮನ್ಯಾಗ ಹೇಳ್ಬೇಕು, ಓದ್ಬಿಟ್ಟು ಅದು ಬಿಟ್ಬಿಟ್ಟು ಮಜಾ ಮಾಡ್ಕೊತ ಹೋಗ್ಬಿಡ್ತೀರಿ ನೀವು. ಎಸ್, ಇವೇನಂತಂದ ಹೇಳಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ಯೋಜನೆಗಳು ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋದು. ಇನ್ನು ಉಳಿದು ಬರ್ತಾವ ಏನ್ ಮೇಕ್ ಇನ್ ಇಂಡಿಯಾ, ಆಮೇಲೆ ಏನೇನ್ ಬರ್ತಾವ ಸ್ಟಾರ್ಟ್ ಅಪ್ ಇಂಡಿಯಾ, ಅವೆಲ್ಲ ಏನಂತಂದ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತೈತೆ. ಸೊ ಅದಗಳನ್ನೆಲ್ಲ ನೀವು ಓದ್ಕೊಳ್ರಿ. ಪರ್ಟಿಕ್ಯುಲರ್ ಆಗಿ ಯಾವ ಯಾವ ಇದ್ರಲ್ಲಿ ಸೋರ್ಸ್ ಒಳಗಡೆ ಯಾವ ತರ ಬಂದಿದಾವ ಅಂತಂದೇಳಿ, ಫಾರ್ ಎಕ್ಸಾಂಪಲ್ ಮಕ್ಕಳ ಕಲ್ಯಾಣಕ್ಕೋಸ್ಕರ, ಆಮೇಲೆ ನೆಕ್ಸ್ಟ್ ಏನಂತ ಮಹಿಳೆಯರ ಕಲ್ಯಾಣಕ್ಕೋಸ್ಕರ, ಕೃಷಿಗೆ ಸಂಬಂಧಪಟ್ಟಿದ್ದು, ಆಮೇಲೆ ನೆಕ್ಸ್ಟ್ ಬ್ಯಾಂಕ್ ಗಳಿಗೆ ಸಂಬಂಧಪಟ್ಟಿದ್ದು. ಸೊ ಈ ರೀತಿಯಾಗಿರೋ ಕ್ವಶನ್ಸ್ ಗಳು ನಮ್ SSC ಎಕ್ಸಾಮ್ಸ್ ಗಳಲ್ಲಿ ಬರ್ತವೆ.